ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಇಲ್ಲಿ ಬಾಬಾರವರು ಮಕ್ಕಳಿಂದ ಏನ್ ನಿರೀಕ್ಷೆ ಮಾಡ್ತಾ ಇದ್ರು? ನನ್ನ ಪ್ರತಿಯೊಂದು ಮಗುನೂ ಕೂಡ ಬಾಪ್ ಸಮಾನ್ ಆಗ್ಬೇಕು. ಬಾಪ್ ಸಮಾನ್ ಅಂತಂದ್ರೆ ಅಲ್ಲಿ ಸ್ಥಳವನ್ನ ನಾವು ಬಾಬರವರಿಗೆ ಸಂಪೂರ್ಣವಾಗಿ ಬಿಟ್ಕೊಡ್ಬೇಕು. ಸಂಪೂರ್ಣ ಪವಿತ್ರತಾ ಅಂತಂದ್ರೆ ಬಾಬಾ ಹೇಳ್ತಾರೆ, ಅಲ್ಲಿ ಅಪವಿತ್ರತೆಯ ಹೆಸರು ಗುರುತು ಕೂಡ ಏನಾಗಬಾರ್ದಂತೆ, ಇರಬಾರ್ದಂತೆ. ಸಂಪೂರ್ಣ ಪವಿತ್ರತೆ ಅಂತಂದ್ರೆ ಇನ್ನು ನಿಮ್ಮ ಮನಸ್ಸಿನಲ್ಲಿ ಭಗವಂತ ಒಬ್ಬರು ಬಿಟ್ಟರೆ ಅಲ್ಲಿ ಬೇರೆ ಯಾರಿಗೂ ಕೂಡ ಅವಕಾಶ ಇರಬಾರದು. ವ್ಯಕ್ತಿನೇ ಇರಲಿ, ವಸ್ತುಗಳೇ ಇರಲಿ, ವಿಷಯಗಳೇ ಇರಲಿ, ಕನಸುಗಳೇ ಇರಲಿ, ಸ್ವಪ್ನಗಳೇ ಇರಲಿ, ಜವಾಬ್ದಾರಿಗಳಿರಲಿ, ಸೇವೆ ಇರಲಿ, ಚಿಂತೆ ಇದು ಯಾವುದು ಕೂಡ ಅಲ್ಲಿ ಇರಬಾರ್ದು. ಏನಿರ್ಬೇಕಲ್ಲಿ? ಏನಿರ್ಬೇಕು? ಭಗವಂತ. ಬಾಬಾ ಮಾತ್ರ. ಬಾಬಾ ಮಾತ್ರ. ಹೇಗೆ ಶರೀರವನ್ನ ಸಮುದ್ರದ ಒಳಗಡೆ ಮುಳುಗಿಸಿದಾಗ ಹೇಗಿರ್ತದಲ್ಲಿ? ಹೇಗಿರ್ತದೆ? ನೀರು ಮಾತ್ರ ಅಲ್ವಾ? ನೀರಿನ ಜೊತೆಗೆ ಮಾತ್ರ ತಾನೇ ಶರೀರ ಇರುತ್ತೆ. ನೀರೊಳಗಡೆ ಮುಳುಗಿದಾಗ ಆದ್ಮೇಲೆ ನಿಮಗೆ ಸೂರ್ಯನ ಪ್ರಕಾಶ ಅಥವಾ ಧೂಳು, ಕೆಸರು, ನೀರು ಶುದ್ಧವಾಗಿದೆ ಅಂತ ತಿಳ್ಕೊಳ್ಳಿ. ಶುದ್ಧವಾದ ನೀರಿನಲ್ಲಿ, ಸಮುದ್ರದಲ್ಲಿ ಅಥವಾ ನದಿಯಲ್ಲಿ ನೀವು ಮುಳುಗಿಸಿದ್ದೀರ, ಓಕೆನಾ? ಅವು ಹೊರಗಡೆ ಪ್ರಪಂಚದ ಒಂದು ಧೂಳು, ಹೆಸರು, ಮಲಿನತೆ ನಿಮ್ಗೆ ಟಚ್ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ, ಯಾಕೆ? ನಾವು ನೀರೊಳಗಿದ್ದೀವಿ. ಯಾಕೆಂದ್ರೆ ಶರೀರ ಹೇಳುವಂತ ಸಾಧನವನ್ನ, ಶರೀರಕ್ಕೆ ಏನು ಕೆಸರು ಮೆತ್ಕೊಳ್ಳುತ್ತೋ ಅದನ್ನು ಸ್ವಚ್ಛ ಮಾಡುವಂತ ಸಾಧನ ಏನಿದೆ ನೀರು, ಆ ನೀರಿನಲ್ಲಿ ನೀವೇನ್ ಮಾಡಿ ಇಟ್ಟಿದ್ದೀರ? ಅದನ್ನ ಮುಳುಗಿಸಿಟ್ಟಿದ್ದೀರ ಅಲ್ವಾ? ಹಾಗೆ ನಿಮ್ಮ ಮನಸ್ಸನ್ನ ಪರಮಾತ್ಮನ ಒಳಗಡೆ ಸಂಪೂರ್ಣವಾಗಿ ಇಟ್ಕೊಂಡಾಗ ಈ ಪ್ರಪಂಚದಲ್ಲಿರುವಂತ ಎಷ್ಟೇ ನೆಗೆಟಿವ್ ವೈಬ್ರೇಷನ್, ವಿಕಾರ, ರಾವಣ, ಮಾಯೆ ಅಂತ ನಾವೇನ್ ಹೇಳ್ತೀವಿ, ಅದರ ಪ್ರಭಾವ ನಮ್ಮ ಮೇಲೆ ಬೀಳಿಕ್ ಸಾಧ್ಯನಾ? ಇಲ್ಲ. ಇಲ್ಲ ಅಲ್ವಾ? ಹೇಗೆ AC ಒಳಗಡೆ ಶರೀರವನ್ನ ಇಟ್ಟಾಗ ಹೊರಗಡೆಯ ಏನ್ ಹೇಳಿ, ಕೆಸರು, ಬಿಸಿ. ಬಿಸಿ, ತಂಪು, ಚಳಿ, ಧೂಳು ಇದ್ಯಾವುದು ಕೂಡ ಏನಾಗೋದಿಲ್ಲ, ಶರೀರದ ಮೇಲೆ ಪರಿಣಾಮ ಬೀಳೋದಿಲ್ಲ. ಬೀಳಲ್ಲ. ಹಾಗೆ ಮನಸ್ಸು ಕೂಡ ಒಂದು ಸಾಧನ ಅಲ್ವಾ? ಬುದ್ಧಿನೂ ಕೂಡ ಒಂದು ಸಾಧನ ಅಲ್ವಾ? ಆ ಮನಸ್ಸು ಬುದ್ಧಿಯನ್ನ ಎಲ್ಲಿಡ್ಬೇಕಂತೆ? ಪರಮಾತ್ಮನ ಒಳಗಡೆ ಇಟ್ಬಿಟ್ಟು ಆ ಮನಬುದ್ಧಿಯನ್ನ ಯಾರು ಉಪಯೋಗ ಮಾಡಬೇಕು? ಬಾಬಾ. ಬಾಬಾ. ಪರಮಾತ್ಮ ಉಪಯೋಗ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಬಾಪ್ ಸಮಾನ ಸ್ಥಿತಿ. ಸಾಧನ ನಿಮ್ಮದೇ, ಉಪಯೋಗ ಮಾಡ್ತಾ ಇರೋದು ಯಾರು? ಬಾಬಾ. ಯಾವುದಕ್ಕೆ? ವಿಶ್ವ ಕಲ್ಯಾಣಕ್ಕೆ. ಅವನ ಕಾರ್ಯಕ್ಕೆ. ಅವನ್ ಯಾವುದೇ ಕಾರ್ಯ ಇಲ್ಲ. ನಮ್ಮ ಕಾರ್ಯಕ್ಕೆ ಬಾಬಾ ಹೀಗೆ ಮಾಡು ಅಂತ ನಾವೇನ್ ಮಾಡುವಂಗಿಲ್ಲ. ಬಾಬನಿಗೆ ಆರ್ಡರ್, ರಿಕ್ವೆಸ್ಟ್, ಜಗಳ, ಜಿದ್ದು, ಸ್ಟ್ರೈಕ್ ಅಥವಾ ಹರಕೆ ಇದು ಮಾಡುವಂಗಿಲ್ಲ. ಇದನ್ನ ಮಾಡ್ಕೊಡು, ಅದನ್ನ ಮಾಡ್ಕೊಡ್ತೇನೆ ಅಂತ ಬಿಟ್ಟು ಮನಸ್ಸನ್ನು ಒಪ್ಸೋದಷ್ಟೇ ನಿಮ್ ಕೆಲಸನೇ ಹೊರತು ಇದನ್ನ ಹೀಗೆ ಮಾಡು ಅಂತ ಬಾಬನಿಗೆ ನಾವು ವಿನಂತಿನೂ ಮಾಡುವಂಗಿಲ್ಲ, ಆರ್ಡರು ಕೂಡ ಮಾಡುವಂಗಿಲ್ಲ. ಕೇವಲ ಬಾಬಾ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೋ ಇಲ್ವೋ ಅಂತ ನಾವೇನ್ ಮಾಡ್ಬೇಕು? ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿ ನನ್ನ ಮಕ್ಕಳು ಇರಬೇಕು. ಇಂತಹ ಮಕ್ಕಳು ಮುಂದಿನ ದಿನದಲ್ಲಿ ಬಾಬನಿಗೆ ಬೇಕಂತೆ. ಅಂದಮೇಲೆ ಮುಂದೆ ಬೇಕು ಅಂತಂದ್ರೆ ಈ ಸಾಧನೆಯನ್ನು ನಾವು ಯಾವಾಗ ಮಾಡಬೇಕು? ಈಗ. ಭವಿಷ್ಯದಲ್ಲಿ ಮಾಡ್ಬೇಕು, ಈಗ ಮಾಡಬೇಕು? ಈಗ ಮಾಡಿ. ಹೇಗೆ ಮಾಡಬೇಕು? वर्तमान समय समीप आने का कारण बाप दादा अभी यही इशारा दे रहे हैं कि समय की समीपता अनुसार व्यर्थ संकल्प यह भी अपवित्रता की निशानी है. ಇವತ್ತು ಸಮಯ ಹತ್ರ ಬರ್ತಾ ಇದೆ. ಪ್ರಪಂಚದಲ್ಲಿ ದುಃಖ, ಅಶಾಂತಿ, ಟೆನ್ಷನ್, ಚಿಂತೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಲ್ವಾ? ಮನುಷ್ಯಾತ್ಮರು ಮಾಡಿರುವಂತ ಕರ್ಮದ ಫಲವನ್ನ, ಮನುಷ್ಯಾತ್ಮರಿರ್ಬೋದು, ಬೇರೆ ಆತ್ಮಗಳಿರ್ಬೋದು, ಅವರು ಅನುಭವಿಸುವಂತ ಸಮಯ ಬಂದಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವ ಸಮಯ ಬಂದಿದೆ ಇವಾಗ? ಯಾವ ಸಮಯ ಬಂದಿದೆ? ವಿನಾಶದ ಸಮಯ. ಭಗವಂತನ ಪ್ರತ್ಯಕ್ಷತೆಯ ಸಮಯ ಬಂದಿದೆ.
ವಿನಾಶದ ಮೊದಲು ಏನಾಗಬೇಕು? ಪ್ರತ್ಯಕ್ಷ. ಪ್ರಪಂಚದ ಸರ್ವರಿಗೂ ಕೂಡ ಭಗವಂತನ ಪ್ರತ್ಯಕ್ಷತೆ ಆಗ್ಬೇಕು. ಭಗವಂತ ಯಾರು ಅಂತ ಗೊತ್ತಾಗ್ಬೇಕು. ಭಗವಂತನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಗೊತ್ತಾಗ್ಬೇಕು. ಆ ಶಕ್ತಿಯಿಂದ ಸರ್ವ ಸಮಸ್ಯೆಗಳನ್ನು ಪರಿಹಾರ ಮಾಡಬಹುದು ಹೇಳುವಂತ ಅನುಭವ ಮನುಷ್ಯಾತ್ಮರಲ್ಲಿ ಬರಬೇಕು ಅಲ್ವಾ? ಒಬ್ಬ ಡಾಕ್ಟರ್ ಆಪರೇಷನ್ ಮಾಡೋ ಮೊದಲು ಕೂಡ ಏನ್ ಹೇಳ್ತಾರೆ? ದೇವರನ್ನ ನೆನೆಸ್ಬಿಟ್ಟು ಆಪರೇಷನ್ ಮಾಡ್ತಾರೆ ಅಲ್ವಾ? ಒಂದು ಯಾರು ಪೇಷಂಟ್ಗಳಿಗೂ ಕೂಡ ಹೇಳ್ತಾರೆ, ದೇವರನ್ನ ನೆನ್ಪು ಮಾಡ್ಕೊಳ್ಳಿ, ನಿಮ್ಮಿಷ್ಟ ದೇವರನ್ನ ನೆನ್ಪು ಮಾಡ್ಕೊಳ್ಳಿ ಅಂತ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ಮೂಲವಾದಂತಹ ನಿಜವಾದಂತಹ ಸತ್ಯವಾದಂತಹ ಪರಮಾತ್ಮ ಯಾರು ಹೇಳುವಂತಹ ಒಂದು ಸಂದೇಶ, ಪರಿಚಯ, ಅನುಭವ ವಿಶ್ವದ ಸರ್ವರಿಗೂ ಕೂಡ ಕೊಡುವಂತ ಸಮಯ ಏನಾಗಿದೆ? ಇವಾಗ ಬಂದಿದೆ. ಯಾರು ಕೊಡಬೇಕು? ಯಾರು ಕೊಡಬೇಕು ಸಂದೇಶವನ್ನು? ಯಾರು ಕೊಡಬೇಕು? ನಾವು. ಭಗವಂತ. ಹೇಳ್ತಾನೆ, ನೀವು ಕೊಡ್ಬೇಕು ಅಂತ ನಿಮ್ಗೆ 90 ವರ್ಷ ನಾನು ಅವಕಾಶ ಕೊಟ್ಟೆ. ಆದ್ರೆ ನಿಮ್ಮನ್ನು ನೀವು ಪ್ರತ್ಯಕ್ಷತೆ ಮಾಡಿಸ್ಕೊಂಡ್ರೆ ಹೊರತು ನನ್ನ ಅಪ್ಪನ ಪ್ರತ್ಯಕ್ಷತೆ ಮಾಡಿಲ್ಲ. ಅದಕ್ಕಾಗಿ ಉಳಿದಿರುವಂತ ಸಮಯವನ್ನ ನನ್ನ ಕೆಲಸವನ್ನ ನನಗೆ ಮಾಡ್ಲಿಕ್ಕೆ ಬಿಡಿ ಅಲ್ವಾ? ಮಕ್ಕಳ ಮೂಲಕ ಮಾಡೋದು ಯಾರ ಪ್ರತ್ಯಕ್ಷತೆ? ಶಿವಬಾಬಾ. ಬಾಬಾ. ನನ್ನನ್ನು ಪ್ರತ್ಯಕ್ಷತೆ ಅಂತ ಅಲ್ಲಿಂದ ಕೆಳಗಡೆ ಕರೆದು ಬಿಟ್ಟು ನೀವು ಮಾಡಿಸ್ಕೊಂಡಿದ್ದು ಮನೆ ಕೆಲಸ, ವೈಯಕ್ತಿಕ ಕೆಲಸ, ಅದು ಮಾಡ್ಕೊಡು ಇದು ಮಾಡ್ಕೊಡು ಅಂತ ಅಲ್ವಾ? ಅದಕ್ಕಾಗಿ ಈಗ ನೀವು ಏನ್ ಮಾಡಬೇಕು? ಈಶ್ವರನಿಗೆ ಈಶ್ವರನ ಕಾರ್ಯವನ್ನು ಮಾಡಲಿಕ್ಕೆ ನೀವು ಸ್ಥಳವನ್ನ ಮಾತ್ರ ಕೊಡಬೇಕೇ ಹೊರತು ಉಳಿದಿರೋ ಕೆಲಸವನ್ನು ನಾನು ಮಾಡ್ಕೊಳ್ತೀನಿ. ಆದ್ರೆ ಆ ಕಾರ್ಯ ಆಗಲಿಕ್ಕೆ ವಿಘ್ನ ಏನಿದೆ ಅಂತೆ? ಭಗವಂತನ ಪ್ರತ್ಯಕ್ಷತೆ ಆಗ್ಬೇಕು ತಾನೆ? ಆಗ್ಬೇಕೋ ಬೇಡೋ? ಆಗ್ಬೇಕು. ಯಾರ ಮೂಲಕ ಆಗ್ಬೇಕು? ಯಾರ ಮಕ್ಕಳ ಮೂಲಕ ಆಗ್ಬೇಕು? ನಾವು ಬ್ರಹ್ಮಕುಮಾರ ಕುಮಾರಿಯರ ಮೂಲಕನೇ ತಾನಾಗ್ಬೇಕು, ಅಥವಾ ಸಾಧು ಸಂತರು, ಸನ್ಯಾಸಿಗಳು, ಡಾಕ್ಟರು, ಇಂಜಿನಿಯರು ಇವ್ರ ಮೂಲಕ ಆಗತ್ತಾ? ಇಲ್ಲ. ಯಾರ ಇಲ್ಲ. ಮೂಲಕ ಆಗ್ಬೇಕು? ಬ್ರಹ್ಮಕುಮಾರ ನಮ್ಮ ಮಕ್ಕಳ ಮೂಲಕನೇ ಆಗ್ಬೇಕಲ್ವಾ? ಆದರೆ ಅದು ಆಗ್ಲಿಕ್ಕೆ ಅಡೆತಡೆಗಳು ಯಾವುದು? ಯಾವುದು? ನಾವು ರೆಡಿ ಆಗದೆ ಇರೋದು. ಆಮೇಲೆ ವ್ಯರ್ಥ ಸಂಕಲ್ಪ. ಯಾವ್ದಂತೆ? ವ್ಯರ್ಥ ಸಂಕಲ್ಪ. ಯಾವುದು ವ್ಯರ್ಥ? ನಾನು, ನನ್ನದು, ನನ್ನವರು. ಬಾಬಾ 1936 ಹೇಳ್ತಾನೆ ಇದ್ದಾರಪ್ಪ, ವಿನಾಶ ಆಗ್ತದೆ 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 ಅಂತ. ಎಲ್ಲೂ ವಿನಾಶ ಕಾಣ್ತಾನೆ ಇಲ್ಲ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಬಿಲ್ಡಿಂಗ್ಗಳು ಜಾಸ್ತಿ ಆಗ್ತಾನೆ ಇದ್ದಾವೆ, ಜನ ಜಾಸ್ತಿ ಆಗ್ತಾನೆ ಇದ್ದಾರೆ ಅಲ್ವಾ? ಅವಾಗೇನ್ ಬರ್ತದೆ ಮನಸ್ಸಲ್ಲಿ? ಬಾಬನ ಪ್ರಶ್ನೆ, ಪ್ರಪಂಚದಲ್ಲಿ ವಿನಾಶ ಆಗಿದೆಯೋ ಬಿಟ್ಟಿದೆಯೋ ಆಮೇಲೆ ನೋಡೋಣ ಮಕ್ಕಳೇ. ನೀವು ಪವರ್ಫುಲ್ ರಾಜಯೋಗ ಮಾಡಿದಾಗ ನಿಮ್ಮಲ್ಲಿರುವಂತ ಸಂಸ್ಕಾರ ವಿನಾಶ ಆಗಿದೆಯೋ ಆಗಿಲ್ವೋ? ಆಗಿಲ್ವಾ? ಸ್ವಲ್ಪನಾದ್ರು ಕ್ಲಿಯರ್ ಆಗಿದ್ದ ಅನುಭವ ಆಗತ್ತೋ ಆಗಲ್ವೋ? ಹಗುರ ಆಗಿರುವಂತ ಅನುಭವ ಆಗತ್ತೋ ಆಗಲ್ವೋ? ಆಗುತ್ತೆ. ಈಗ ಸ್ವಲ್ಪನೂ ಕೂಡ ಕೈಗೆ ನಾವು ನೀರ್ ಹಾಕಿದಾಗ ಕೈ ಕ್ಲೀನ್ ಆಗಿದ್ ಗೊತ್ತಾಗತ್ತಲ್ವಾ? ಕಾಲ್ ಮೇಲೆ ನೀರ್ ಹಾಕಿದಾಗ ಕಾಲು ಸ್ವಚ್ಛ ಆಗಿದ್ ಗೊತ್ತಾಗತ್ತಲ್ವಾ? ಓಕೆ. ಆದ್ರೆ ಸಮಯದ ಅನುಸಾರ ಇವಾಗ ಏನಾಗ್ಬೇಕು? ವಿನಾಶ ಆಗ್ಬೇಕು, ಒಂದು ಜ್ವಾಲಾಮುಖಿ ಯೋಗ ಬೇಕಾಗ್ತದೆ. ನಮ್ಗೆ ವ್ಯರ್ಥ ಸಂಕಲ್ಪ ಏನು ಬರ್ತದೆ ಅಂತಂದ್ರೆ, ಅಯ್ಯೋ 25 ವರ್ಷ ಆಯ್ತು, 30 ವರ್ಷ ಆಯ್ತು, ಅದೂ ಕೂಡ ನಿರೀಕ್ಷಿತ ಮಟ್ಟದ ಫಲ ನಮಗೆ ಬರ್ತಾ ಇಲ್ಲ. ಇನ್ನು ಕೆಲವೊಂದ್ಸಲ ಏನಾಗತ್ತೆ, ನಾವು ಯಜ್ಞವನ್ನ ನೋಡ್ತೀವಿ, ಆರಂಭದಲ್ಲಿ ಎಷ್ಟು ಪಾವನ ಆಗಿತ್ತು, ಅಷ್ಟು ಪಾವನ ಇಲ್ಲ, ದಿನದಿಂದ ದಿನಕ್ಕೆ ಏನಾಗ್ತಾ ಇದೆ? ಪತಿತ ಆಗ್ತಾ ಇದೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಯೋಗ ಚೆನ್ನಾಗ್ ಆಗ್ತಿತ್ತು, ಇವಾಗ ನಮ್ಗೆ ಯೋಗ ಚೆನ್ನಾಗ್ ಆಗ್ತಾ ಇಲ್ಲ. ಅದು ನಿರಂತರವಾಗಿ ಮನಸ್ಸನ್ನ ಭಗವಂತನಲ್ಲಿ ಕೊಡ್ತಿದೀವ ಇಲ್ವೋ ಅದನ್ನ ನಾವು ಚೆಕ್ ಮಾಡಲ್ಲ ಅಲ್ವಾ? ಬಾಬನ ಎದುರುಗಡೆ ಕುಂತಿರ್ತೀವಿ, ಶರೀರವನ್ನ ಕುಳಿಸಿರ್ತೀವಿ, ಮತ್ತೆ ಮಾತಾಡೋದು ಯಾವ್ದನ್ನ? ಶರೀರದ ವಿಷಯವನ್ನ, ಧನದ ವಿಷಯವನ್ನ, ಜನರ ವಿಷಯವನ್ನ, ವೈಯಕ್ತಿಕ ವಿಷಯವನ್ನ. ಹೌದಾ? ಸಮಯ ಮಾತ್ರ ಕಳ್ಕೊಂಡ್ಬಿಟ್ಟು ಏನಾಗ್ತೀವಿ, ಏನ್ ನಿರೀಕ್ಷಿತ ಫಲ ಬೇಕು ಅದು ಬಂದಿಲ್ಲ ಅಂತ ನಾವ್ ಹೇಳ್ತೀವಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾರೇನ್ ಮಾಡ್ತಾರೆ, ಯಜ್ಞ ಹೇಗೆ ನಡೆಯುತ್ತೆ,
ಆ ಇನ್ನು ಕೆಲವೊಂದ್ಸಲ ವ್ಯರ್ಥ ಬರ್ತದೆ. ಇವಾಗ ಶ್ರೀಕೃಷ್ಣ ಜನ್ಮ ಆಗಿದೆಯೋ ಆಗಿಲ್ವೋ? ಶ್ರೀಕೃಷ್ಣ ಜನ್ಮ ಆದ್ಮೇಲೆ 35 ವರ್ಷ ಆದ್ಮೇಲೆ ನಾರಾಯಣ ಆಗ್ತಾರಂತೆ. ಶ್ರೀಕೃಷ್ಣ ಜನ್ಮ ಆಗಿಲ್ಲ ಅಂದ್ರೆ ಮತ್ತೆ ಎಷ್ಟು ದಿನ ಇರ್ತದೇನೋ? ಹೀಗೆ ಜ್ಞಾನದ ಆಧಾರದ ಮೇಲೆ ಪ್ರಶ್ನೆಗಳು ಏನಾಗ್ತಾ ಹೋಗ್ತವೆ, ಬರ್ತಾ. ಇದಕ್ಕೆಲ್ಲ ಏನ್ ಹೇಳ್ತಾರೆ ಬಾಬಾ? ವ್ಯರ್ಥ. ಏನ್ ನಡೆದೋಯ್ತು ಅದ್ರ ಚಿಂತನೆ ಮಾಡಬೇಡಿ. ಮುಂದೆ ಏನಾಗತ್ತೆ ಅದ್ರ ಚಿಂತೆ ಮಾಡಬೇಡಿ. ಕೃಷ್ಣನ ಜನ್ಮ ಆಗಿದೋ ಬಿಟ್ಟಿದೆಯೋ ನಿಮ್ಗೆ ಬೇಕೋ ಬೇಡವೋ? ಬೇಡ. ಮಮ್ಮ ಎಲ್ಲಿದ್ದಾರೆ ನಿಮ್ಗೆ ಬೇಕೋ ಬೇಡವೋ? ಬೇಡ. ಅಡ್ವಾನ್ಸ್ ಪಾರ್ಟಿ ಅವ್ರು ಏನ್ ಮಾಡ್ತಾರೆ ನಿಮ್ಗೆ ಬೇಕೋ ಬೇಡವೋ? ಬೇಡ. ಮೌಂಟ್ ಅಬುನಲ್ಲಿ ಏನ್ ಮಾಡ್ತಾರೆ ಅವ್ರು ಬೇಕೋ ಬೇಡವೋ? ಬೇಡ. ಮತ್ ನಿಮ್ಗೆ ಏನ್ ಬೇಕು? ನಾವು ರೆಡಿ ಆಗೋದು. ನಾನೇನ್ ಮಾಡ್ಬೇಕು? ಏನ್ ಹೇಳ್ತಾರೆ ಬಾಬಾ? ನಾನು ಏನ್ ಮಾಡಬೇಕು? ಭಗವಂತನ ಮುರಳಿಯ ಆಧಾರದಲ್ಲಿ ಅದ್ರ ಕಡೆಗೆ ನಾನೇನ್ ಮಾಡ್ಬೇಕಾಗ್ತದೆ? ಗಮನವನ್ನು Attention. ಕೊಡಬೇಕಾಗ್ತದೆ. ಸಮಯದ ಅನುಸಾರ ವ್ಯರ್ಥ ಸಂಕಲ್ಪನು ಕೂಡ ಅಪವಿತ್ರತೆಯ ಗುರುತಾಗಿದೆ. ಅಪವಿತ್ರತೆ ಅಂತಂದ್ರೆ ಏನು? ಮೊದಲು ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಇದು ವಿಕಾರ, ಅಪವಿತ್ರತೆ ಅಂತ ಹೇಳ್ತಿದ್ರು ಬಾಬಾ. ಹೌದಾ? ಯಾಕಂದ್ರೆ ಇದು ರಾವಣನ ಆಸ್ತಿ. ಈಗ ಬಾಬಾ ಏನ್ ಹೇಳ್ತಾರೆ? ವ್ಯರ್ಥ ಸಂಕಲ್ಪನೂ ಕೂಡ ಏನು? ಅಪವಿತ್ರತೆ ಗುರುತು ಅಂತ ಹೇಳ್ತಾರೆ. ಯಾಕೆ? ಇಚ್ಛೆಗಳು. ನೀವು ವ್ಯರ್ಥ ಸಂಕಲ್ಪಗಳನ್ನು ಮಾಡ್ತಾ ಮಾಡ್ತಾ ಹೋದಾಗ ನಿಮ್ಮ ಜೊತೆಯಲ್ಲಿ ಬಾಬಾ ಇದ್ದಾಗ ಅವನ ಸಮಯನೂ ಕೂಡ ವೇಸ್ಟ್ ಆಗತ್ತೋ ಆಗಲ್ವೋ? ಆಗುತ್ತೆ. ಅವನನ್ನು ಕರೆಸುದ್ ಯಾಕೆ? ಮಾತಾಡ್ಲಿಕ್ಕ? ವಿಶ್ವ ಕಲ್ಯಾಣಕ್ಕೆ. ಸೇವಾ ಕೇಂದ್ರಕ್ಕೆ ಯೋಗೇಶಣ್ಣರನ್ನ ಜ್ಞಾನ ಹೇಳಲಿಕ್ಕೆ, ಬಟ್ಟಿ ಮಾಡಿಸ್ಲಿಕ್ಕೆ ಅಂತ ಕರೆಸ್ಬಿಟ್ಟು ಅವರೆಲ್ಲ ಸ್ಟೂಡೆಂಟ್ಸ್ಗಳು ಕೂತ್ಕೊಂಡಿದ್ದಾರೆ. ಯಾಕೆ? ಜ್ಞಾನ ಕೇಳಲಿಕ್ಕೆ, ಯೋಗ ಮಾಡ್ಲಿಕ್ಕೆ. ಓಕೆ, ನೀವು ಯೋಗೇಶಣ್ಣನ ಜೊತೆಗೆ ಹರಟೆ ಹೊಡ್ತಾ ಕೂತ್ಕೊಂಡ್ಬಿಟ್ರೆ ಏನಾಗ್ತದೆ? ಊರು ಸುದ್ದಿ ಎಲ್ಲಿದು ಇಲ್ಲಿದು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಏನಾಗ್ತದೆ ಅವಾಗ? ವೇಸ್ಟ್ ಆಗ್ತೈತಿ. ಎಷ್ಟಾಗ್ತದೆ ಇಲ್ಲೋ? ಹಾಗೆ ಬಾಬಾ ನಿಮ್ಮ ತನುವಿನಲ್ಲಿ ಬಂದಿದ್ ಯಾಕೆ? ನಮ್ಮ ಕುಮಾರ ಮಾಡಿದ್ ಯಾಕೆ? ಯಾಕೆ ಮಾಡಿದ್ದು? ವಿಶ್ವ ಕಲ್ಯಾಣಕ್ಕೋಸ್ಕರ. ಹೌದಾ? ನೀವು ಅವರನ್ನ ಬೇರೆ ವಿಷಯಕ್ಕೆ ಡೈವರ್ಟ್ ಮಾಡಿದ್ರೆ, ಹಾಗಾಗ್ಲಿಲ್ಲ ಹೀಗಾಗ್ಲಿಲ್ಲ ಅದಾಗ್ಬೇಕು ಇದಾಗ್ಬೇಕು ಅಂತಂದ್ರೆ ಅದು ವ್ಯರ್ಥ ಆಯ್ತು ಸಮರ್ಥ ಆಯ್ತು? ಹೇಳಿ ನೋಡೋಣ. ವ್ಯರ್ಥ. ವ್ಯರ್ಥ ಆಯ್ತಲ್ವಾ? ಹಾಗೆ ಸಮರ್ಥ ಯಾವುದು? ಅವ್ರ ಕೆಲಸ ಮಾಡೋದಕ್ಕೆ ಬಿಟ್ರೆ. ಆ ವರ್ತಮಾನ ಸಮಯದಲ್ಲಿ ಯಾವ ಕಾರ್ಯಕ್ಕೋಸ್ಕರ ಬಾಬಾ ನಿಮ್ಮನ್ನ ಕರೆಸಿದಾರೋ, ಆಯ್ಕೆ ಮಾಡಿದಾರೋ ಅದಕ್ಕೆ ನಾವು ನಿಮಿತ್ತರಾಗ್ಬೇಕಲ್ವಾ? ಆದ್ಮೇಲೆ ಸಮರ್ಥ ಯಾವ್ದು ಗೊತ್ತಾ? ಆಧ್ಯಾತ್ಮಿಕ ಸಂಪಾದನೆಯಿಂದ ಪದಮದಷ್ಟು ಮಾಡೋದೇ ಸಮರ್ಥ. ಯಾಕಂದ್ರೆ ಅದೇ ಸಮಯ ಅಲ್ವಾ ಇವಾಗ ನಡೀತಾ ಇರೋದು. ವ್ಯರ್ಥ ಯಾವುದು? ನನಗೆ ಬೇಕು ಕೆಲ್ಸಕ್ಕೆ ಹೋಗಂಗಿಲ್ಲ, ರಜೆ ಹಾಕೊಂಡು ಕುತ್ಕೊಂಡ್ಬಿಡೋದು, ಮನೇಲಿ ಕುತ್ಕೊಂಡ್ಬಿಡೋದು. ಅವಾಗ ಅದಕ್ಕೆ ಏನ್ ಹೇಳ್ತಾರೆ? ವ್ಯರ್ಥ ಅಲ್ವಾ? ಹಾಗೆ ನೀವೇನು ಬಾಬಾ ಜೊತೆ ಮಾತಾಡ್ತೀರಿ, ಸಂಕಲ್ಪ ಮಾಡ್ತೀರಿ, ಅದರಲ್ಲೇನು ಪ್ರಯೋಜನನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಅವ್ರು ಹಾಗೆ ಇವ್ರು ಹೀಗೆ. ಹೌದು, ಕರ್ಮದ ಲೆಕ್ಕಾಚಾರದ ಅನುಸಾರ ಅವರು ಪಾಠನ್ನ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಚಿಂತನ ಮಂಥನ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಡೆದಿರುವಂತ ಘಟನೆಗಳು, ಮುಂದೆ ಆಗುವಂತ ಘಟನೆಗಳು, ಅದರ ಬಗ್ಗೆ ಚಿಂತೆ ಮಾಡಿ ಏನೂ ಲಾಭ ಇಲ್ಲ. ಈಗ ನೀವು ಅರ್ಥರಾಗ್ಬೇಕು ಅಂತ ಬಾಬಾ ಹೇಳ್ತಾರೆ. ಈಗ ನೀವು ಸೇವೆ ಮಾಡೋದಲ್ಲ, ಸಂಪೂರ್ಣವಾಗಿ ಆ ಒಂದು ಸ್ಥಳವನ್ನ ಬಾಬನಿಗೆ ಕೊಟ್ಟು ನೀವು ಸೇವೆಗೆ ಆಧಾರರಾಗ್ಬೇಕೇ ಹೊರತು ಸೇವೆಯನ್ನ, ವಿಶ್ವ ಕಲ್ಯಾಣವನ್ನ ಯಾರು ಮಾಡಬೇಕು? ಬಾಬಾ. ಆ ಸಮಯ ಬಂದಿದೆ. ಅದನ್ನು ಬಿಟ್ಟು ಬೇರೆ ಯಾವುದ್ರ ಕಡೆಗೂ ನೀವೇನ್ ಮಾಡಬಾರ್ದು. ಇವಾಗ ಹೆಚ್ಚಿನ ಗಮನವನ್ನ ಕೊಡಬಾರ್ದು. ಎಲ್ಲಿವರೆಗೆ ಹೇಳಿದ ಅಂದ್ರೆ ಮುಂದೆ ಮುರಳಿಲಿ ಬಾಬಾ, ಮಕ್ಕಳೇ, ಇಲ್ಲಿವರೆಗೆ ಈಶ್ವರಿ ಸೇವೆ ಅಂತಂದ್ರೆ ನೀವು ಜ್ಞಾನ ಹೇಳೋದನ್ನ ಈಶ್ವರಿ ಸೇವೆ ಅಂತ ತಿಳ್ಕೊಂಡಿದ್ರಿ. ಹೌದಾ? ಅದು ಇನ್ಮೇಲೆ ಅದನ್ನೂ ಕೂಡ ಏನ್ ಮಾಡ್ಬೇಕು? ಕಡಿಮೆ ಮಾಡ್ಬಿಟ್ಟು ಕೇವಲ ಏನ್ ಮಾಡ್ಬೇಕು? ತಪಸ್ಸು ಮಾಡೋದ್ರ ಕಡೆಗೆ ನೀವು ಹೆಚ್ಚಿನ ಗಮನವನ್ನ ಕೊಡಬೇಕಾಗ್ತದೆ. सारा दिन में यह भी चेक करो कि कोई भी व्यर्थ संकल्प अभिमान का व अपमान का अपने तरफ खींचता तो नहीं है. ಪೂರ್ತಿ ದಿನದಲ್ಲಿ ಚೆಕ್ ಮಾಡ್ಕೊಳ್ಳಿ, ಯಾವುದೋ ಒಂದು ವ್ಯರ್ಥ ಸಂಕಲ್ಪ, ಅಭಿಮಾನದ್ದಾಗಿರ್ಬೋದು, ಅಪಮಾನದ್ದಾಗಿರ್ಬೋದು, ನಿಮ್ಮ ಕಡೆಗೆ ಎಳಿತಾ ಇಲ್ವಾ? ಓಕೆ, ಅಭಿಮಾನದ ವ್ಯರ್ಥ ಸಂಕಲ್ಪ ಅಂತಂದ್ರೆ ಏನು?
ಹ್ಮ್ ಅಭಿಮಾನದ ವ್ಯರ್ಥ ಸಂಕಲ್ಪ. ನಾನು ನನ್ನಿಲ್ಲ ಅಂದ್ರೆ ಆಗೋದಿಲ್ಲ, ಹ್ಮ್ ಎಲ್ಲ ನನ್ನಿಂದಲೇ, ಹ್ಮ್ ಅದೆಲ್ಲ ಅಭಿಮಾನದ. ನಾನೇ ಚೆನ್ನಾಗಿ ಜ್ಞಾನ ಹೇಳ್ತೇನೆ, ಹ್ಮ್. ನಾನೇ ಚೆನ್ನಾಗಿ ಯೋಗ ಮಾಡ್ತೇನೆ, ನಾನು ಹೇಳಿದ್ದೇ ಸರಿ ಅಲ್ವಾ? ಓಕೆ. ಇಲ್ಲಿ ಅಭಿಮಾನದ ವ್ಯರ್ಥ ಸಂಕಲ್ಪ ಅಂತಂದ್ರೆ ಏನು ಅಂತಂದ್ರೆ ನಾವು ಸುಮ್ಮನೆ ಕುತ್ಕೊಂಡಿರೋದು, ಯೋಗದಲ್ಲಿರ್ಬೋದು, ಬೇರೆ ಏನು ಕರ್ಮ ಮಾಡಬೇಕಾದ್ರೆ ಓಕೆ, ಕನ್ಸು ಕಾಣೋದು. ಏನ್ ಕಾಣೋದು? ಹಗಲಗನಸು. ಮುಂದೆ ನಾನು ಒಳ್ಳೆ ಏನಾಗಿದ್ದೇನೆ, ಬಾಬನ ಹೇಳಿದಾಗೆ ಸಾಕ್ಷಾತ್ಕಾರ ಮೂರ್ತಿ ಆಗಿದ್ದೇನೆ, ಡೈಮಂಡ್ ಅಲ್ಲಿ ಸ್ಟೇಜ್ ಮೇಲೆ ಕುತ್ಕೊಂಡಿದ್ದೇನೆ, ಲಕ್ಷಾಂತರ ಜನ ಬರ್ತಾ ಇದ್ದಾರೆ, ನನ್ನ ನೋಡ್ತಾ ಇದ್ದಾರೆ, ನನ್ನ ಮೂಲಕ ಬಾಬಾ ಸಾಕ್ಷಾತ್ಕಾರ ಮಾಡಿಸ್ತಾ ಇದ್ದಾರೆ ಅಂತ ಏನ್ ಮಾಡೋದು? ಸಂಕಲ್ಪಗಳನ್ನು ಮಾಡುದು. ಇದು ವ್ಯರ್ಥನೋ ಸಮರ್ಥನೋ? ವ್ಯರ್ಥ. ಅಲ್ವಾ? ಮುಂದೆ ಸಾವಿರಾರು ಜನ ಬಂದಿದ್ದಾರೆ, ನನ್ನನ್ನು ಸ್ಟೇಜಲ್ಲಿ ಕರೆದಿದ್ದಾರೆ, ಭಾಷಣ ಮಾಡಿ ಅಂತ ಹೇಳಿದ್ದಾರೆ, ನನ್ನನ್ನು ಸನ್ಮಾನ ಮಾಡಿದ್ದಾರೆ, ಕಿರೀಟ ಹಾಕಿದ್ದಾರೆ, ನಾನು ಸತ್ಯಗೆ ಹೋಗ್ಬಿಟ್ಟು ತಲುಪಿದ್ದೇನೆ, ಸಿಂಹಾಸನ ಮೇಲೆ ಕೂತ್ಕೊಂಡಿದ್ದೇನೆ, ರಾಜ್ಯಭಾರ ಮಾಡ್ತಿದ್ದೇನೆ. ವ್ಯರ್ಥನೋ ಸಮರ್ಥನೋ? ವ್ಯರ್ಥ. ಇದು ಅಭಿಮಾನಕ್ಕೆ ಸಂಬಂಧಪಟ್ಟಂತ ವ್ಯರ್ಥ. ಓಕೆನಾ? ಅಂತಂದ್ರೆ ನಿಮಗೆ ನೀವು ಕ್ರಿಯೇಷನ್ ಮಾಡ್ಕೊಳ್ಳೋದು ಭವಿಷ್ಯದಲ್ಲಿ ನಾನು ಹಿಂಗ ಆಗ್ತೇನೆ, ಹಿಂಗ ಆಗ್ಬೇಕು ಅಂತ. ಆದ್ರೆ ವಾಸ್ತವಿಕವಾಗಿ ಇನ್ನೂ ಹಾಗಾಗಿಲ್ವಲ್ಲ ನಾವು. ಅದ್ರ ಬಗ್ಗೆ ಕನ್ಸು ಕಾಣಬೇಕು ಅಥವಾ ಪ್ರಾಕ್ಟಿಕಲಿ ನಾವು ಮಾಡಬೇಕು. ಪ್ರಾಕ್ಟಿಕಲ್ ಮಾಡಿದ ಆ ಸ್ಟೇಜ್ ಬಂದೇ ಬರುತ್ತಲ್ವಾ? ಅವಾಗ ಇಲ್ಲೂನು ಕೂಡ ನಿಮ್ಮ ಸಮಯ ಹೇಳೋದೇನಾಗ್ತದೆ? ವ್ಯರ್ಥ ಆಗ್ತಾ ಇದೆ. ಓಕೆ, ಸರಿ, ನೀವು ಈಶ್ವರೀಯ ಸೇವೆ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀರಿ, ಭಗವಂತನ ಪ್ರತ್ಯಕ್ಷತೆ ಮಾಡುವುದಕ್ಕೋಸ್ಕರ ಮಾಡ್ತಾ ಇದ್ದೀರಿ. ಆದರೆ ನೀವು ಅಲ್ಲಿ ಬಾಬನ್ ಜೊತೆಗೆ ಏನಾಗ್ತಾ ಇಲ್ಲ, ರಾಜಯೋಗದ ರೂಪದಲ್ಲಿ ಜೋಡಣೆ ಆಗ್ತಾ ಇಲ್ಲ. ಬರೀ ಸಂಕಲ್ಪ ಮಾತ್ರ ಇದೆ ಹೊರತು ಅಲ್ಲೇನಿಲ್ಲ, ಪ್ರಾಕ್ಟಿಕಲ್ ಇಲ್ಲ. ಭವಿಷ್ಯದ ಬಗ್ಗೆ ನಾನು ಇಂಥ ಡಾಕ್ಟರ್ ಆಗಿದ್ದೇನೆ, ಆಪರೇಷನ್ ಮಾಡ್ತಿದ್ದೇನೆ, ಇಷ್ಟು ದೊಡ್ಡ ಹಾಸ್ಪಿಟಲ್ ಇದೆ, ಇಷ್ಟು ಲಕ್ಷ ಸಂಪಾದನೆ ಮಾಡ್ತಿದ್ದೇನೆ ಅಂತ ಏನ್ ಮಾಡೋದು? ಸಂಕಲ್ಪದಲ್ಲಿ ಮಾತ್ರ ಇದೆ ಹೊರತು ಸಾಕಾರದಲ್ಲಿ ಇಲ್ಲ. ಈಗ ಬಾಬಾ ಏನ್ ಹೇಳ್ತಾರೆ, ಅದನ್ನೆಲ್ಲ ಏನ್ ಮಾಡ್ಬೇಕು? ಬಿಂದು. ಓಕೆ. ಅಪಮಾನದ ಸಂಕಲ್ಪ ಯಾವುದು? ಯಾರೋ ದೊಡ್ಡವರು ಇದಾರೆ, ಮಾಡ್ತಾರೆ, ನಾವೇನ್ ಮಾಡಕ್ಕಾಗಲ್ಲ, ನಮ್ ಕೈಯಲ್ಲಿ ಇಷ್ಟೇ ಆಗೋದು, ಅದೆಲ್ಲ ಅಪಮಾನದ. ಅಪಮಾನ ಅಲ್ವಾ? ನಾವೆಷ್ಟು ಸೇವೆ ಮಾಡಿದ್ರು ಕೂಡ ಯಾರಿಗೂ ಅರ್ಥನೇ ಆಗೋದಿಲ್ಲ, ನಮ್ಮ ಜ್ಞಾನಕ್ಕೆ ಬರೋದೇ ಇಲ್ಲ, ನಾವ್ ಹೇಳಿದ ಜ್ಞಾನ ಕೇಳೋದೇ ಇಲ್ಲ. ನಾವೇನು ಉತ್ತರ ಹೇಳಿದ್ರು ಯೋಗೇಶಣ್ಣ ಒಪ್ಪೋದೇ ಇಲ್ಲ, ಅದಕ್ಕೆ ಕೇಳೋದನ್ನ ನಿಲ್ಲಿಸ್ಬಿಟ್ಟಿದೀವಿ. ಅಪಮಾನ. ಪಾಸೇ ಮಾಡೋದಿಲ್ಲ ಇವರು ಅಲ್ವಾ? ಏನ್ ಮಾಡೋದು ಅಂತಾನೆ ಅರ್ಥನೇ ಆಗೋದಿಲ್ಲ. ಏನ್ ಹೇಳಿದ್ರು ಕೂಡ ಏನ್ ಹೇಳ್ತಾರೆ? ಸರಿ ಇಲ್ಲ ಅಂತಾನೆ ಹೇಳ್ತಾರೆ ಅಲ್ವಾ? ಅದಕ್ಕಾಗಿ ಹೇಳೋದನ್ನ ಏನ್ ಮಾಡ್ಬಿಟ್ಟಿದೀವಿ? ನಿಲ್ಸಿಬಿಟ್ಟಿದೀವಿ. ನಾವೆಷ್ಟು ಜ್ಞಾನ ಹೇಳಿದ್ರು ಕೂಡ ಜನರಿಗೆ ಅರ್ಥನೇ ಆಗೋದಿಲ್ಲ. ಮತ್ತೆ ವಾಪಸ್ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತಾನೆ ಹೇಳ್ತಾರೆ, ನಮಗೆ ನಿಂದನೆ ಮಾಡ್ತಾರೆ, ಬೈತಾರೆ. ನಾವು ಇಷ್ಟೆಲ್ಲ ಮಾಡಿದ್ರು ಕೂಡ ಮನೆಯಲ್ಲೂ ಗೌರವ ಇಲ್ಲ, ಸೇವಾ ಕೇಂದ್ರದಲ್ಲೂ ಗೌರವ ಇಲ್ಲ, ಪ್ರಪಂಚದಲ್ಲೂ ಗೌರವ ಇಲ್ಲ. ಎಲ್ಲಿ ನೋಡಿದ್ರು ನಮ್ಗೇನಾಗ್ತದೆ? ಅದನ್ನ ತಿಂದಿಲ್ಲ, ಇದನ್ನ ತಂದಿಲ್ಲ, ಹಂಗ್ ಮಾಡಿಲ್ಲ, ಹಿಂಗ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಯೋಗವನ್ನು ಮಾಡಿದ್ರು ಕೂಡ ಯೋಗದ ಅನುಭವ ಆಗ್ತಾನೇ ಇಲ್ಲ, ಬರೀ ನಿದ್ದೆನೇ ಬರ್ತಾ ಇದೆ, ಸುಸ್ತಾಗ್ತಾ ಇದೆ, ಏನಾದ್ರೂ ಕೂಡ ಕಷ್ಟಗಳು ದೂರ ಆಗ್ತಾನೇ ಇಲ್ಲ, ಸಮಸ್ಯೆಗಳು ಜಾಸ್ತಿ ಆಗ್ತಾನೆ ಇದ್ದಾವೆ. ನಾವು ಸೇವಾ ಕೇಂದ್ರಕ್ಕೆ ಹೋದ್ರೆ ನಮ್ಗೆ ಗೌರವನೇ ಕೊಡೋದಿಲ್ಲ ಅಕ್ಕವರು. ಹೊಸಬರಿಗೆ ಬಂದವರಿಗೆ ಕೊಡ್ತಾರೆ. ಇದೆಲ್ಲ ಏನು? ಅಪಮಾನದ ವ್ಯರ್ಥ ಸಂಕಲ್ಪ. ನನಗೆ ಸೇವೆಗೆ ಅವಕಾಶವನ್ನ ಕೊಡೋದಿಲ್ಲ. ಸರಿ, ಮನಸಾ ಸೇವೆ ಮಾಡ್ಲಿಕ್ಕೆ ನಿಮ್ಗೆ ಯಾರು ಅವಕಾಶ ಕೊಡ್ಬೇಕು? ಯಾರು ಕೊಡಷ್ಟಿಲ್ಲ. ಯಾವ ಸ್ಟೇಜ್ ಬೇಕು? ನಿಮ್ಮ ಎದುರುಗಡೆ ಜನ ಬೇಕಾ? ಅಥವಾ ನಿಮ್ಗೆ ಎಲ್ಲೆಡಕ್ಕೆ ಕೊಟ್ಬಿಟ್ಟು ಇನ್ವೈಟ್ ಮಾಡ್ಬೇಕಾ, ಬನ್ನಿ ಅಂತ ಬಿಟ್ಟು? ಬೇಕು. ಮನೇಲಿ ಇದ್ಬಿಟ್ಟು ಮಾಡ್ಬೋದಲ್ವಾ? ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ? ನನ್ನ ಹತ್ರ ಮಾಡ್ಲಿಕ್ಕೆ ಆಗೋದಿಲ್ಲ, ನಾನು ಹೇಳಿದ ಜನರಿಗೆ ಅರ್ಥ ಆಗ್ತಾ ಇಲ್ಲ, ಬಾಬಾ ನನ್ನ ಉಪಯೋಗ ಮಾಡ್ಕೊಳ್ತಾ ಇಲ್ಲ, ಯೋಗೇಶನಿಗೆ ಮಾತ್ರ ಉಪಯೋಗ ಮಾಡ್ತಾರೆ, ಬಾಬನಿಗೆ ನನ್ನ ಮೇಲೆ ಕರುಣನೇ ಇಲ್ಲ. ಏನ್ ಮಾಡೋದು? ಇದೇನು? ಅಪಮಾನದ ಫೀಲಿಂಗ್. ಅದಕ್ಕಾಗಿ ನನ್ನ ಹತ್ರ ಆಗೋದಿಲ್ಲ ಹೇಳೋದನ್ನು ಕೂಡ ಬೇಡ, ನಾನೇ ಮಾಡಿದ್ದೀನಿ ಅಂತಾನು ಬೇಡ. ಏನ್ ಹೇಳಿ? ನನ್ನ ಹತ್ರ ಆಗೋದಿಲ್ಲ ಹೇಳೋದನ್ನು ಕೂಡ ಬೇಡ, ನಾನೇ ಮಾಡಿದಿನೇ ಹೇಳೋದನ್ನು ಕೂಡ ಬೇಡ, ನೀವು ಮಾಡೋದೇ ಬೇಡ.
ನೀವು ಮಾಡ್ಬಿಟ್ಟು ನಾನು ಮಾಡಿದ್ದೀನಿ ಅಂತ ನೀವು ಮಾಡಿದ್ರೆ ತಾನೇ ಅಭಿಮಾನ ಬರೋದು. ನೀವು ಮಾಡಿಲ್ಲ ಅಂತಂದ್ರೆ ತಾನೇ ಅಪಮಾನ ಬರೋದು. ನೀವು ಮಾಡ್ಲೇಬೇಡಿ, ಯಾರ ಹತ್ರ ಮಾಡಿಸಿ. ಬಾಬಾ ಬಾಬಾ ಹ್ಮ್ ಆವಾಗ ಬಾಬಾ ಹತ್ರ ಮಾಡಿದಾಗ ಕರ್ಮದ ಫಲ ಏನೇ ಬಂದು ಜವಾಬ್ದಾರಿ ಯಾರ್ದು? ಬಾಬಾ ಅಲ್ವಾ? ನೀವು ಮಾಡಿದಾಗ ತಾನೇ ನಾನು ಅಂತ ಬರೋದು, ಅಭಿಮಾನ ಮತ್ತು ಅಪಮಾನ. ಅದಕ್ಕಾಗಿ ಮಕ್ಕಳ ಹೆಚ್ಚಿನ ಸಮಯ ಇದರಲ್ಲಿ ವ್ಯರ್ಥ ಆಗ್ತಾ ಇದೆ. ಸರಿ, ಸೀರಿಯಲ್ ನೋಡೋದನ್ನ ಬಿಟ್ಟಿದ್ದಾರೆ, ಮದುವೆ ಮನೆ ಹೋಗೋದನ್ನು ಬಿಟ್ಟಿದ್ದಾರೆ, ಲೌಕಿಕದವ್ರ ಹತ್ರ ಮಾತಾಡೋದನ್ನು ಬಿಟ್ಟಿದ್ದಾರೆ, ಊಟ ತಿಂಡಿ ಇದನ್ನೆಲ್ಲವನ್ನ ಬಿಟ್ಟಿದ್ದಾರೆ. ಆದರೆ ವ್ಯರ್ಥ ನಡೀತಾ ಇದೆ. ಹಾಗಂತ ಇದ್ರಲ್ಲಿ ವಿಕರ್ಮ ಆಗ್ತಾ ಇಲ್ಲ, ಆತ್ಮದ ಅಕೌಂಟಲ್ಲಿ ಮೈನಸ್ ಆಗ್ತಾ ಇಲ್ಲ. ಆದ್ರೆ ಅದರಿಂದ ಏನು ಲಾಭ? ಇಲ್ಲ. ಈಶ್ವರನ ವಿಷಯದ ಬಗ್ಗೆನೇ ಚರ್ಚೆ ನಡೀತಾ ಇದೆ, ಮನದ ಚಿಂತನೆ ನಡೀತಾ ಇದೆ, ಬಾಬನ್ ಜೊತೆ ನಡೀತಾ ಇದೆ. ಆದರೆ ಈಶ್ವರಿ ಸೇವೆಯಲ್ಲಿ ಎಲ್ಲೂ ಇಂಪ್ರೂವ್ಮೆಂಟ್ಸ್ ಆಗಿಲ್ಲ. ಇಲ್ಲ. ಆ ಕಾರಣದಿಂದ ಯಾವ ಪರ್ಸೆಂಟೇಜ್ ಅಲ್ಲಿ ಸದಾ ಕಾಲ ಭಗವಂತನ ಪ್ರತ್ಯಕ್ಷತೆ ಆಗಬೇಕು, ಅದ ಕಡೆಗೆ ನನ್ನ ಮಕ್ಕಳು ಗಮನವನ್ನ ಕೊಡಬೇಕು. ಕೊಡ್ತಾ ಇಲ್ಲ. ಹೆಚ್ಚಿನ ಸಮಯ ಯಾವ್ದಲ್ಲಿ ಹೋಗ್ತಾ ಇದೆಯಂತೆ? ವ್ಯರ್ಥದಲ್ಲಿ. ಟಿವಿ ನೋಡೋದ್ರಲ್ಲಿ ಹೋಗ್ತಾ ಇಲ್ಲ, ವ್ಯರ್ಥದಲ್ಲಿ ಹೋಗ್ತಾ ಇದೆ. ಅಲ್ವಾ? ನಿಮ್ಮ ವೈಯಕ್ತಿಕ ಜೀವನವನ್ನ ನೀವು ಚೆಕ್ ಮಾಡ್ತಾ ಹೋಗಿ ಆದ್ಮೇಲೆ ಅವಾಗ ನಿಮ್ಗೆ ಏನಾಗ್ತದೆ ಗೊತ್ತಾಗತ್ತೆ, ಎಲ್ಲಿ ನಾವು ತಪ್ತಾ ಇದ್ದೀವಿ, ಎಲ್ಲಿ ಬಾಬಾ ಆ ವಿಷಯವನ್ನ ತಿಳಿಸ್ತಾ ಇದ್ದಾನೆ. क्योंकि चलते चलते अगर बाप की दी हुई विशेषताओं को अपनी विशेषता समझ अभिमान में आते हैं. ಬಾಬನ ಮಗು ಆಗಿರ್ತೀರಿ ಅಲ್ವಾ? ಅವಾಗ ಏನಾಗ್ತದೆ, ಬಾಬಾ ನಿಮ್ಗೆ ಈಶ್ವರ ಯಜ್ಞಕ್ಕೋಸ್ಕರ ಯಾವುದೋ ವಿಶೇಷತೆಯನ್ನು ಕೊಟ್ಟಿರ್ತಾರೆ. ಯಾವ ವಿಶೇಷತೆ ಕೊಟ್ಟಿರ್ತಾರೆ? ಈಶ್ವರ ಯಜ್ಞಕ್ಕೆ ಸಂಬಂಧಪಟ್ಟ ಯಾವ ವಿಶೇಷತೆ ಕೊಟ್ಟಿರ್ತಾರೆ? ಕೋರ್ಸ್ ಕೊಡೋದು, ಜ್ಞಾನ ಹೇಳೋದು. ಜ್ಞಾನ ಹೇಳೋದು ಇರ್ಬೋದು, ಅಥವಾ ಜವಾಬ್ದಾರಿ, ಒಳ್ಳೆ ಅಡಿಗೆ ಮಾಡುವಂಥದ್ದು ಇರ್ಬೋದು, ಹಾಡಾಡುವಂತ ಇರ್ಬೋದು, ಡ್ರಾಯಿಂಗ್ ಕಲೆ ಇರ್ಬೋದು, ಅಥವಾ ಒಳ್ಳೆ ನಿದ್ರೆ ಮಾಡೋದು ಇರ್ಬೋದು. ಅಣ್ಣವ್ರೆ, ಬಾಬನ್ ಮಗು ಹಾಕೋ ಮೊದಲ ನಿದ್ದೆನೇ ಬರ್ತಿರ್ಲಿಲ್ಲ. ಇವಾಗ ಕುಂತ್ರೆ ಸಾಕೊಂಡವ್ರೆ ಎಷ್ಟು ಚೆನ್ನಾಗಿರೋ ನಿದ್ದೆ ಬರುತ್ತೆ ಗೊತ್ತಾ? ಇದು ಬಾಬಾ ಕೊಟ್ಟಿರೋ ವಿಶೇಷತೆ ಅಲ್ವಾ? ಇಲ್ಲ. ಮತ್ತೆ ಅದು ವಿಶೇಷತೆ ಅಂತ ತಿಳ್ಕೊಂಡ್ಬಿಟ್ಟಿರ. ಮತ್ತೆ ಆಮೇಲೆ ಸೆಂಟರ್ಗೆ ಹೋದಾಗ ಎಲ್ಲೋ ಕಡೆ ಹೋದಾಗ್ಲೂ ಕೂಡ ಏನ್ ಮಾಡ್ಬಿಟ್ಟಿರಿ? ನಿದ್ರೆ ಮಾಡ. ಅಣ್ಣವ್ರಿಗೆ ಮಜಾ ಏನು ಗೊತ್ತಾ? ಏನು, ನಾನ್ ನಿದ್ರೆ ಮಾಡಿದ್ದೆ ಅಣ್ಣವ್ರೆ, ಅಕ್ಕಪಕ್ಕದವ್ರೆಲ್ಲ ನಿದ್ರೆ ಮಾಡ್ಬಿಡ್ತಾರೆ. ಅವ್ರಿಗೆ ರಾತ್ರಿ ಮನೇಲಿ ನಿದ್ದೆನೇ ಬರೋದಿಲ್ವಂತೆ. ಸೆಂಟರ್ ನಲ್ಲಿ ಬಂದಾಗ ಏನಾಗ್ಬಿಡ್ತದೆ? ಏನು ಒಳ್ಳೆ ವೈಬ್ರೇಷನ್, ಏನು ಒಳ್ಳೆ ವಾತಾವರಣ, ನಿದ್ದೆ ಮಾಡ್ಕೊಂಡು ಹೋದಾಗ ಅವರಿಗೆ ಶರೀರ ಆಗ್ಬಿಟ್ಟು ಆರೋಗ್ಯ ಎಲ್ಲ ಏನಾಗ್ಬಿಡ್ತದಂತೆ? ಸುಧಾರಿಸಿ ಬಿಡತ್ತೆ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬಾಬಾರವರು ವಿಶೇಷತೆಯನ್ನ ಏನು ಕೊಟ್ಟಿದ್ದಾರೋ ಆ ವಿಶೇಷತೆಯನ್ನ ನನ್ನದು ಅಂತ ತಿಳಿದುಕೊಂಡು ನಾನು ಚೆನ್ನಾಗಿ ಜ್ಞಾನ ಹೇಳ್ತೇನೆ, ನಾನು ಚೆನ್ನಾಗಿ ಯೋಗ ಮಾಡ್ತೇನೆ, ನಾನು ಚೆನ್ನಾಗಿ ಅಡಿಗೆ ಮಾಡಬಲ್ಲೆ, ನಾನು ಜನರನ್ನು ಮೌಂಟ್ ಅಬು ಕರ್ಕೊಂಡು ಹೋಗ್ತೇನೆ. ಆ ಒಂದು ನಾನು ನನ್ನದು ಹೇಳುವಂತ ಒಂದು ದರ್ಪ, ಅಭಿಮಾನ, ಅಹಂಕಾರ ಮಕ್ಕಳಲ್ಲಿ ಏನಾಗ್ಬಿಟ್ಟಿದೆ ಅಂತೆ? ಬೇರೆಯವರ ವಸ್ತುವನ್ನ ನಮ್ಮದು ಅಂತ ನಾವೇನ್ ಮಾಡಬಾರ್ದು, ಹೇಳಬಾರ್ದು. ಯಹ ಬಿ ವ್ಯರ್ಥ ಸಂಕಲ್ಪ ಹುವ, ಇದನ್ನು ಕೂಡ ಏನಾಯ್ತು? ವ್ಯರ್ಥ ಆಯ್ತಲ್ಲ. ಬಾಬನ ವಿಶೇಷತೆ ಬಾಬಾ ಏನ್ ಮಾಡ್ತಿದ್ರೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಸಾಧನದ ಮೂಲಕ ಉಪಯೋಗ ಮಾಡ್ಲಿ, ತುಂಬಾ ಚೆನ್ನಾಗಿದೆ, ಬಾಬನಿಗೆ ಥ್ಯಾಂಕ್ ಯು ಅಂತ ನಾವೇನ್ ಮಾಡ್ಬೇಕು? ಹೇಳಬೇಕೇ ಹೊರತು ನಾನು ನನ್ನದು ಹೇಳುವಂತ ಅಭಿಮಾನ ಅಲ್ಲಿ ಬರಕೂಡದು. ಮೇರಾ और मेरेपन के अशुभ संकल्प मैं कम नहीं हूँ, मैं भी सब जानता हूँ, यह मेरा संकल्प ही यथार्थ है ಅಲ್ವಾ? ಇಲ್ಲಿ ಬಾಬಾ ಹೇಳ್ತಾರೆ, ನನ್ನ ತನದ ಅಶುಭ ಸಂಕಲ್ಪ. ಮತ್ತೇನ್ ಹೇಳ್ತೀವಿ ಗೊತ್ತಾ? ನಾವು ಜ್ಞಾನವನ್ನು ಹೇಳ್ತಿರ್ತೀವಿ, ನಾವು ಸರಿ ಅಂತ ಪ್ರೂಫ್ ಮಾಡ್ತಾ ಇರ್ತೀವಿ, ಜಗಳ ಮಾಡ್ತಿರ್ತೀವಿ, ಮತ್ತೆ ಬಾಯಲ್ಲಿ ಹೇಳೋದು ಬಾಬಾ ಬಾಬಾ ಅಂತ. ಬಾಬನ ಹೆಸರನ್ನೇ ಎದುರುಗಡೆಗೆ ಇಡುವಂಥದ್ದು. ಇದು ಬಾಬಾ ಹೇಳ್ತಾರೆ, ಇದು ತಪ್ಪು. ನೀವು ತಪ್ಪನ್ನು ಮಾಡ್ಬಿಟ್ಟು ಬಾಬನ ತಲೆ ಮೇಲೆ ಹಾಕೋದಕ್ಕೂ, ನೀವು ಜ್ಞಾನವನ್ನು ಹೇಳ್ಬಿಟ್ಟು ಬಾಬಾ ಅಂತ ಹೇಳೋದಕ್ಕೂ ಇದು ತಪ್ಪಾಗಿರ್ತದೆ. ಅಂದ್ರೆ ಆದ್ಮೇಲೆ ಅಷ್ಟು ಸರೆಂಡರ್ ಭಾವ, ಸೇವಾ ಭಾವ, ಸಮರ್ಪಣ ಭಾವ ಇದ್ರೆ ಮಾತ್ರ
ಜ್ಞಾನ ಇರ್ಬೋದು, ಯೋಗ ಇರ್ಬೋದು, ಅಲ್ಲಿ ಸ್ಪಷ್ಟತೆ ಹೇಳೋದು ಇರ್ತದೆ. ನಮ್ಗೆ ಗೊತ್ತಾಗೋದಿಲ್ಲ. ನಾವು ಜೋಶಲ್ಲಿ ಬಾಬಾ ಬಾಬಾ ಅಂತ ಹೇಳ್ತೀವಿ. ಓಕೆ, ಬಾಬಾನ ಕನೆಕ್ಷನ್ ಇರೋದಿಲ್ಲ ಅಂತಲ್ಲ, ಇರ್ತದೆ. 1-2% ಇರ್ತದೆ. 98% ನಾನು ಅಂತ ಇರ್ತದೆ. ನೋಡಿ, ಹೀಗೆ ಮಹಾಭಾರತದಲ್ಲೂ ಕೂಡ ಮಹಾಭಾರತ ಯುದ್ಧ ನಡಿಬೇಕಾದ್ರೆ ಯುಧಿಷ್ಠಿರ ಏನ್ ಹೇಳ್ತಾನೆ, ಶ್ರೀಕೃಷ್ಣನಿಗೆ ಹೋಗ್ಬಿಟ್ಟು ಏನ್ ಮಾಡು, ನಮ್ಮ ಪರವಾಗಿ ಯುದ್ಧ ಮಾಡ್ಲಿಕ್ಕೆ ಕೇಳ್ಕೊಂಡು ಬಾ ಅಂತ ಹೇಳ್ತಾರೆ. ಯಾರಿಗೆ ಕಳಿಸ್ತಾರೆ? ಯಾರಿಗೆ ಶ್ರೀಕೃಷ್ಣ ಕಳಿಸ್ತಾರೆ? ಶ್ರೀಕೃಷ್ಣ ಹತ್ರ ಯಾರಿಗೆ ಕಳಿಸ್ತಾರೆ? ಯುಧಿಷ್ಠಿರ ಧರ್ಮನ ಯಾರಿಗೆ ಕಳಿಸ್ತಾನೆ? ಅರ್ಜುನನಿಗೆ ಅಲ್ವಾ? ಓಕೆ, ಅಲ್ಲಿ ಹೋಗ್ಬಿಟ್ಟು ಬಂದ ಮೇಲೆ ಪ್ರತಿದಿನ ಶ್ರೀಕೃಷ್ಣನ ಆಶೀರ್ವಾದವನ್ನ ತೆಗೆದುಕೊಂಡು ಏನ್ ಮಾಡ್ತಾ ಇರ್ತಾರೆ? ಯುದ್ಧವನ್ನ ಮಾಡ್ತಾ ಇರ್ತಾರೆ. ಯುದ್ಧದ ಮಧ್ಯದಲ್ಲೂ ಸಮಸ್ಯೆ ಬಂದಾಗ ಕೃಷ್ಣನ ಜೊತೆಗೆ ಸಮಾಲೋಚನೆಯನ್ನ ಮಾಡ್ತಾ ಇರ್ತಾರೆ, ಸಲಹೆ ಸೂಚನೆ ತೆಗೆದುಕೊಳ್ತಾ ಇರ್ತಾರೆ. ಆದ್ರೆ ಅಂತಿಮದಲ್ಲಿ ದುರ್ಯೋಧನ ಜೊತೆ ಯುದ್ಧ ಮಾಡ್ಬೇಕಾದ್ರೆ ಭೀಮನಿಗೆ ಏನ್ ಬಂದ್ಬಿಡ್ತದೆ? ಏನ್ ಬಂದ್ಬಿಡ್ತದೆ? ಅಹಂಕಾರ. ಕುಂತಿಯ 100 ಜನರನ್ನು ಸಾಯಿಸಿದನು, ಇವನಿಗೆ ಒಂದು ಯಾವ ಲೆಕ್ಕ? ಸುತ್ತಮುತ್ತಲು ಅಷ್ಟೆಲ್ಲ ಒಂದು ಯುದ್ಧದ ಮೈದಾನದಲ್ಲಿ, ಕುರುಕ್ಷೇತ್ರದಲ್ಲಿ ಅಷ್ಟೆಲ್ಲ ಜನ ಬಿಲ್ಲು ಬಾಣ ಬಿಡಬೇಕಾದ ನಾನು ಈ ರಥದಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ಗೆದ್ದಿದ್ರೆ ಇವನು ಒಂದು ಯಾವ ಲೆಕ್ಕ ಅಂತ ಅಭಿಮಾನ ಬಂದಾಗ ಏನಾಯ್ತು? ದುರ್ಯೋಧನನ ಮೇಲೆ ಜಯ ಪ್ರಾಪ್ತಿ ಮಾಡ್ಲಿಕ್ಕೆ ಆಯ್ತಾ? ಇಲ್ಲ. ಇಲ್ಲ. ಅವನ ಹತ್ರ ಏನೇ ಶಕ್ತಿ ಇದ್ರೂ ಕೂಡ ಕೃಷ್ಣನ ಯುಕ್ತಿ ಇಲ್ದೇನೆ ಸಫಲತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈಶ್ವರನ ಕಾರ್ಯದಲ್ಲಿ, ಈಶ್ವರನ ವಿಶೇಷತೆಯಲ್ಲಿ ನಾನು ಅಂತ ಬಂದಾಗ ಆ ಕಾರ್ಯದಲ್ಲಿ ನೀವು ಸಫಲರಾಗಲಿಕ್ಕೆ ಸಾಧ್ಯವಿಲ್ಲ. ಓಕೆ, ಯಾವಾಗ ಅಲ್ಲಿ ನಾನು ಹೇಳುವಂತ ಪರ್ಸೆಂಟೇಜ್ ಬಂತು, ಅಲ್ಲಿ ಅಪಜಯ ಆಗ್ತಾ ಹೋಗ್ತದೆ. ಯಾವಾಗ ಅಪಜಯ ಆಯ್ತು, ಮೊದ್ಲೇನಾಗ್ತಿತ್ತು? ಜಯ ಆಗ್ತಿತ್ತು ತಾನೆ. ಇವಾಗ ಏನಾಗಿದೆ? ಅಪಜಯ ಆಗ್ತಾ ಇದೆ. ಅವಾಗ ಏನಾಗ್ಬಿಡ್ತದೆ? ಅಪಮಾನದ ಫೀಲಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ನೀವು ಮೊದ್ಲೆಲ್ಲ ಆತ್ಮಗಳು ಬರ್ತಿದ್ವಿ, ಇವಾಗ ಯಾಕೆ ಬರ್ತಾ ಇಲ್ಲ? ನಾವು ಮಾಡಿರುವಂತ ತಪ್ಪನ್ನ ನಾವೇನ್ ಮಾಡೋದಿಲ್ಲ, ಚೆಕ್ ಮಾಡ್ಕೊಳ್ಳೋದು. ಇಲ್ಲಿ ನಾವು ತಪ್ಪಿದೀವಿ, ಅದನ್ನ ನಾವು ಸರಿ ಮಾಡ್ಕೊಳ್ಬೇಕು ತಾನೆ. ತಪ್ಪು ನಂದಿರುತ್ತೋ ಎದುರುಗಡೆ ಇರೋದಿರುತ್ತೋ? ಓಕೆ, ಕೆಲವೊಂದ್ಸರಿ ಕರ್ಮದ ಲೆಕ್ಕಾಚಾರ ಇರ್ತದೆ ಅಥವಾ ಪಾತ್ರ ಮುಗಿದಿರ್ತದೆ, ಅವರು ಹೋಗ್ತಾರೆ ಸರಿ. ಆದ್ರೆ ನನ್ನಲ್ಲಿ ಇದು ತಪ್ಪಿದೆ ಅಂತ ನಾನು ಚೆಕ್ ಮಾಡ್ಕೊಳ್ಬೇಕಲ್ವಾ? ಸ್ವಪರಿವರ್ತನೆ ಮಾಡ್ಕೊಳ್ಬೇಕಲ್ವಾ? ಅದನ್ನ ನಾವು ಮಾಡ್ಕೊಳ್ಳೋದಿಲ್ಲ. ನಾನು ಹೇಳಿದ್ದೆ ಸರಿ ಅಂತ ಬಿಟ್ಟು ಏನ್ ಮಾಡ್ತೀವಿ? ನಾವೇನ್ ಮಾಡ್ತೀವಿ? ಎಷ್ಟರವರೆಗೆ ಬುದ್ಧಿವಂತರಾಗಿರ್ತೀವಿ ಅಂತಂದ್ರೆ ಬಾಬ್ ದಾದಾರಿಗೆ ನಾನೇ ಹೇಳಿಕ್ ಶುರು ಮಾಡ್ಬಿಡ್ತೀವಿ, ಬಾಬಾ ಅದು ಸರಿ ಇಲ್ಲ, ಇದು ಸರಿ ಅಂತ. ಯಾರಿಗೆ ಹೇಳಿಕ್ ಶುರು ಮಾಡ್ತೀವಿ? ಬಾಬಾ ನಗುತ್ತಾರೆ, ಹೇಳು ನಾನು ಒಂದ್ಸಲ ನಾನು ಯಾರು ಅಂತ ತೋರಿಸ್ಕೊಡ್ತೇನೆ ಅಂತ. ಸರಿ, ಅಷ್ಟು ತಪ್ಪು ಮಾಡಿದ ಮೇಲೆ ಮುರುಳಿಯ ಮುಖಾಂತರನೂ ಕೂಡ ಸರಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ನೋಡಿ, ಯಾವ್ದಾರು ಒಂದು ಚಿಕ್ಕ ಮಕ್ಕಳು ತಪ್ಪು ಮಾಡಿದ್ರೆ ಅಪ್ಪ ಅಮ್ಮನೋ ಶಿಕ್ಷಕರು ತಿಳಿಸ್ತಾರಲ್ವಾ? ಏನಂತ? ನೋಡು ಮಗು, ಇದು ತಪ್ಪು, ಇದನ್ನ ಮಾಡಬೇಡ, ಇದರಿಂದ ಮುಂದಿನ ತೊಂದರೆ ಆಗತ್ತೆ ಅಂತ ಏನ್ ಮಾಡ್ತಾರೆ? ಹೇಳ್ತಾರೆ. ಮಾತು ಕೇಳ್ತಿದ್ರ? ಗದರಿಸ್ತಾರೆ. ಆವಾಗ್ಲೂ ಮಾತು ಕೇಳ್ತಿದ್ದಾಗ ಈಟ್ ಕೊಡ್ತಾರೆ. ಆವಾಗ್ಲೂ ಮಾತು ಕೇಳ್ತಿದ್ದಾಗ ಏಟ್ ಕೊಟ್ರು ಮಾತು ಕೇಳ್ತಾ ಇಲ್ಲಪ್ಪ, ಮತ್ತೆ ಅದನ್ನ ತಪ್ಪು ಮಾಡ್ತಿದ್ದ, ಅವಾಗ ಏನ್ ಮಾಡ್ತಾರೆ? ಮನೆಯಿಂದ ಹೊರಗಡೆ ಆಗ್ತಾರೆ. ಹೋಗು, ನಿನ್ನ ಮನೇಲಿ ಇರೋದು ಬೇಡ ಅಂತ. ಅರ್ಥ ಆಯ್ತಾ? ಹಾಗೆ ನಮ್ಮನ್ನ ಆ ಅಭಿಮಾನವನ್ನು ತೋರಿಸ್ತಾ ಹೋದಾಗ ನಿಧಾನಕ್ಕೆ ನಿಮ್ಮನ್ನು ಉಪಯೋಗ ಮಾಡೋದನ್ನ ಬಾಬಾ ಏನ್ ಮಾಡ್ತಾರೆ? ಕಡಿಮೆ ಮಾಡ್ಬಿಡ್ತಾರೆ. ನಿಧಾನಕ್ಕೆ ನಿಮ್ಗೆ ಇಲ್ಲಿ ಸಫಲತೆ ಸಿಗದಿದ್ದಾಗ ಏನಾಗ್ಬಿಡ್ತದೆ? ಅಪಮಾನ ಆಗ್ತಿದ್ದಾಗ ಇಲ್ಲಿ ಹಾಕಿರ್ಬೇಕು. ಇದಕ್ಕಿಂತ ಲೌಕಿಕನೇ ಉತ್ತಮ. ಎಲ್ಲ ಕೆಲಸ ಮಾಡ್ಕೊಂಡು ಎಲ್ಲದಕ್ಕಿಂತ ಬಯಸ್ಕೊಳ್ಳೋದಕ್ಕಿಂತ ನಮ್ಮಷ್ಟಕ್ಕೆ ನಾವು ಇದ್ಬಿಡೋಣ, ಲೌಕಿಕದಲ್ಲಿ ಇದ್ಬಿಡೋಣ. ನಿಧಾನಕ್ಕೆ ಯಾರ ಕಡೆಗೆ ಹೋಗ್ಬಿಡ್ತೀರಿ? ರಾವಣನ ಕಡೆಗೆ ಹೋಗ್ಬಿಟ್ಟು ಶಿವಬಾಬನಿಗೆ ಟಾಟಾ ಬಾಯ್ ಬಾಯ್ ಮಾಡ್ಬಿಡ್ತೀರಾ. ಆಮೇಲೆ ಏನ್ ಹೇಳ್ತೀರಾ ಅಂತಂದ್ರೆ, ಈಶ್ವರಿ ವಿಶ್ವವಿದ್ಯಾಲಯ ಸರಿ ಇಲ್ಲ, ಅಲ್ಲಿರೋರು ಸರಿ ಇಲ್ಲ, ನಿಮಿತ್ತದವ್ರು ಸರಿ ಇಲ್ಲ. ಯಾರು ಸರಿ? ನಾನೇ ಸರಿ. ನಾನು ಮಾತ್ರ ಸರಿ. ನಾನು ಒಳಗಡೆ ಹೋಗ್ಬಿಟ್ಟಿಲ್ಲ, ನೋಡಿದ್ದಾಯ್ತು. ಬಾಬಾ ಎಲ್ಲಿ ಏನ್ ನಡೆಯುತ್ತೆ ಅದು ಬಿಡ್ತಾ ನಿನಗ್ಯಾಕಪ್ಪ? ನಿನ್ ಕೆಲಸವನ್ನ ಮಾಡು, ನಿನ್ ಸಂಬಳ
ತೆಗೆದುಕೊಂಡು ಹೋಗಲ್ಲ. ಸಂಗಮ ಯುಗದ ಸರ್ವಶ್ರೇಷ್ಠ ಸುಖವನ್ನು ನೀನು ಅನುಭವ ಮಾಡು. ಆ ರಾಜಯೋಗದ ಅನುಭವ ನಿಮ್ಗೆ ಆಗಿದೆಯಲ್ಲ, ಬಾಬಾ ಮಾಡಿಸಿದಾರಲ್ವಾ, ಅದನ್ನ ನೀನು ಅನುಭವ ಮಾಡ್ತಾ ಹೋಗು, ಸೇವೆಯನ್ನ ಮಾಡ್ತಾ ಹೋಗು. ಬೇರೆ ಬಗ್ಗೆ ನೀನ್ ಯಾಕೆ ಚಿಂತನೆಯನ್ನ ಮಾಡ್ತೀಯಾ? ಅವ್ರವ್ರು ಮಾಡಿರುವಂತ ಕರ್ಮದ ಫಲವನ್ನ ಅವ್ರವ್ರು ಏನ್ ಮಾಡ್ತಾರೆ? ಅನುಭವಿಸ್ತಾರೆ. ನಿನ್ನ ಕರ್ಮವನ್ನ ಸರಿ ಮಾಡ್ಕೊಂಡು ನೀನು ಯೋಚನೆ ಮಾಡು. ಆದ್ಮೇಲೆ ಪ್ರಪಂಚದ ಜನ ಒಳ್ಳೆ ಕರ್ಮ ಮಾಡ್ತಿದ್ರು, ಕೆಟ್ಟ ಕರ್ಮ ಮಾಡ್ತಿದ್ರು? ಕೆಟ್ಟು. ಅವ್ರಿಗೆ ಆ ಕರ್ಮದ ಫಲ ಒಂದಲ್ಲ ಒಂದು ದಿವಸ ಇವತ್ತು ಬರ್ತಾ ಇದೆಯೋ ಇಲ್ವೋ? ಬರ್ತಾ ನೀವ್ ಇವಾಗ ಒಳ್ಳೆ ಕರ್ಮ ಮಾಡ್ತಿದ್ರು, ಕೆಟ್ಟ ಕರ್ಮ ಮಾಡ್ತಿದ್ರು? ಒಳ್ಳೆ ಕರ್ಮ ಮಾಡ್ತಾ ಇದೆ. ಅದ್ರ ಫಲ ನಿಮ್ಗೆ ಗೊತ್ತಾಗ್ತಾ ಇದೆಯೋ ಇಲ್ವೋ? ಗೊತ್ತಾಗ್ತಾ ಇದೆ. ಸ್ಥೂಲವಾಗಿ ಗೊತ್ತಾಗ್ತಿದ್ಯೋ, ಸೂಕ್ಷ್ಮವಾಗಿ ಗೊತ್ತಾಗ್ತಾ ಇದೆಯೋ? ಸೂಕ್ಷ್ಮ. ಅವಾಗ ಇದರ ಅನುಭವ ಇದ್ದಾಗ ಮತ್ತೆ ಯಾವ್ದಾದ್ರು ಸಾಕ್ಷಿ ಬೇಕಾ ನಿಮಗೆ? ಬೇಡ. ನಿಮಗೆ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಏನ್ ಅನುಭವ ಆಗ್ತಾ ಇದೆ, ಅದ್ರಕ್ಕಿಂತ ದೊಡ್ಡ ಸಾಕ್ಷಿ ಬೇರೆ ಯಾಕೆ ನಿಮಗೆ? ಹೌದು. ಅವಾಗ ಸಣ್ಣ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಇರಿ. ಇಲ್ಲಿವರೆಗೆ ಏನು ಮಾರ್ಗದಲ್ಲಿ ನಡೆದಿದ್ರಿ ಸರಿ ಅಂತ ಅನಿಸ್ತಾ ಇತ್ತು, ಆದ್ರೆ ಫಲಿತಾಂಶ ಏನಿತ್ತು? ಆಂತರಿಕವಾಗಿ ಮಾನಸಿಕವಾಗಿ ನಾವು ಖುಷಿ ಇರ್ಲಿಲ್ಲ. ಇವತ್ತು ಖುಷಿ ಇದೆ ಅಂದ್ಮೇಲೆ ಅನುಭವದ ಅಧಿಕಾರಿಗಳಾಗ್ಬಿಟ್ಟು ಏನ್ ಮಾಡ್ಬೇಕು? ಮುಂದೆ ಹೋಗ್ತಾ ಇರಬೇಕು. ಅದಕ್ಕಾಗಿ ತಂದೆ ಕೊಟ್ಟಿರುವಂತ ವಿಶೇಷತೆಯನ್ನ ಅಭಿಮಾನದಿಂದ ನನ್ನದು ಅಂತ ಬರಬಾರ್ದು. ಇದನ್ನು ಕೂಡ ಏನು ವ್ಯರ್ಥ ಸಂಕಲ್ಪ ಆಯ್ತು. ಅವರು मेरे पन के अशुभ संकल्प, मैं कम नहीं हूँ, मैं भी सब जानता हूँ, यह मेरा संकल्प ही यथार्थ है, ऊंचा हूँ, यह मेरे का अभिमान का संकल्प, यह भी सूक्ष्म अपवित्रता का अंश है. ನಾನು ಹೇಳಿದೆ ಸರಿ, ನಾನು ಹೇಳಿದ ಧ್ಯಾನನೇ ಸರಿ, ನಾನು ಹೇಳ್ದಂಗೆ ಕೇಳಬೇಕು, ಇದನ್ನು ಕೂಡ ಏನು ತಪ್ಪು ಅಂತ ಹೇಳ್ತಾರೆ. ಏನಾದ್ರೂ ಸಮಸ್ಯೆಗಳು ಬಂದ್ರೆ ಏನ್ ಮಾಡ್ಬೇಕು? ಬಾಬನೇ ಕೇಳ್ಬೇಕು. ಬಾಬಾ ಇದೇನು ನನಗೆ ಅರ್ಥ ಆಗ್ತಾ ಇಲ್ಲ, ತಿಳಿಸು ಅಂತ ಬಾಬನಿಗೆ ಏನ್ ಮಾಡ್ಬೇಕಾಗ್ತದೆ? ನಾವು ತಿಳಿಸ್ಬೇಕಾಗ್ತದೆ. ಎಲ್ಲಾ ಗೊತ್ತಾಯ್ತು ಅಂತ ನಾವೇನ್ ಮಾಡಬಾರ್ದು? ಹೇಳ್ಬಾರ್ದು. ಕೆಲವೊಂದ್ಸಲ ನನ್ನ ಅನುಭವ ಹೇಳ್ತೀನಿ ಆದ್ಮೇಲೆ, ಈಶ್ವರ ಜೀವನದಲ್ಲಿ ಕೆಲವೊಂದ್ಸಲ ಕ್ಲಾಸಿಗೆ ಹೋದಾಗ ಅಥವಾ ಸೇವಾ ಕೇಂದ್ರಗಳಿಗೆ ಹೋದಾಗ, ಬಾಬಾ ಕಳಿಸಿದಾಗ ಎದುರುಗಡೆ ಏನೋ ಒಂದು ಪ್ರಶ್ನೆಗಳನ್ನು ಕೇಳ್ಬಿಡ್ತಾರೆ, ಸರಿನಾ? ಆ ಪ್ರಶ್ನೆ ಉತ್ತರ ನಮ್ಗೇನಾಗಿರೋದಿಲ್ಲ, ನನ್ನ ವೈಯಕ್ತಿಕ ಅನುಭವ, ನನಗೆ ಗೊತ್ತಿರೋದಿಲ್ಲ, ಮೊದಲು ಆ ಪ್ರಶ್ನೆಗಳು ಬಂದಿರೋದಿಲ್ಲ. ಅವಾಗ ನಾನು ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೇನೆ ಹೇಳಿ ನೋಡೋಣ? ಏನ್ ಮಾಡ್ತೇನೆ? ಕೆಲವೊಂದು ಸೆಕೆಂಡ್ ಒಳಗಡೆಯಿಂದನೇ ಬಾಬಾ ಅಂತ ಬಾಬನ ಕಡೆ ನೋಡ್ತೀನಿ ನಾನು. ಬಾಬಾ ಏನಿದೆ ಅರ್ಥ ಅಂತ ಕೇಳ್ತೇನೆ. ಬಾಬಾ ಟಕ್ ಅಂತ ಏನ್ ಮಾಡ್ತಾರೆ? ಆನ್ಸರ್ ಅನ್ನ ಹೇಳ್ತಾರೆ. ಒಂದ್ ಸೆಕೆಂಡ್ ಟಕ್ ಅಂತ ಮೀನಿಂಗ್ ಕೊಟ್ಬಿಡ್ತಾರ. ಅವಾಗ ಏನಾಗತ್ತೆ? ಆಗ ಏನ್ ಕೊಟ್ಟಿದಾರಲ್ಲ ಮೀನಿಂಗು, ಅದನ್ನ ನಾವೇನ್ ಮಾಡ್ಬೋದು? ತಿಳಿಸ್ಬೋದು. ಹೀಗೆ ಭೀಮ ಕೃಷ್ಣನ ಕಡೆ ನೋಡಿದಾಗ ಏನು ಮಾಡ್ಬೇಕು ಅಂತ ಒಂದು ಸನ್ನೆಯಿಂದ ತೋರಿಸ್ಕೊಟ್ಟಲ್ಲ, ಒಂದ್ ಗೊತ್ತಾಯ್ತು ಅವರಿಗೆ, ಭೀಮನಿಗೆ ಅಲ್ವಾ? ಒಂದ್ ಸೆಕೆಂಡ್ ನಲ್ಲಿ ಅವನು ಕೇಳಿ ನೋಡಿ ತೊಡೆಯನ್ನ ತಟ್ಟಿ ಎಲ್ಲವನ್ನೇನ್ ಮಾಡಿದಾಯ್ತು? ತೋರಿಸ್ಕೊಟ್ಟಿದ್ದಾಯ್ತು ಅಲ್ವಾ? ಹಾಗೆ ಏನೇ ನಮ್ಮಲ್ಲಿ ಪ್ರಶ್ನೆಗಳು ಬಂದ್ರೆ ನಾವು ಅಂತರ್ಚಕ್ಷುವಿನಿಂದ ಯಾರ ಕಡೆ ನೋಡ್ಬೇಕು? ಬಾಬಾ ಇದರ ಅರ್ಥ ಏನು? ಇಷ್ಟು ದಿನ ಗೊತ್ತಾಗಿದಲ್ವಾ, ಇವಾಗ ಬಾಬಾ ಯಾಕೆ ಇಷ್ಟೆಲ್ಲ ಜನರಿಗೆ ಕೋರ್ಸ್ ಕೊಟ್ಟಿದ್ದೇನೆ? ಇಲ್ಲ, ಪ್ರತಿಯೊಂದು ಆತ್ಮನೂ ಕೂಡ ಬೇರೆ ಬೇರೆ ಉದ್ದೇಶದಿಂದ ಬರುವಂತ ಕಾರಣದಿಂದ ಪ್ರತಿ ಸಮಯದಲ್ಲೂ ನಾನು ಬಾಬನ ಜೊತೆಗೆ ಜೋಡಣೆ ಆಗಿರಲೇಬೇಕಾಗ್ತದೆ. ಅವಾಗ ಏನಾಗತ್ತೆ? ಪ್ರತಿ ಸಲ ನೀವು ಕೋರ್ಸ್ ಕೊಟ್ಟಾಗ ನಿಮಗೆ ಹೊಸ ಹೊಸ ಪಾಯಿಂಟ್ಸ್ಗಳು ಸಿಗ್ತಾವೆ. ಬೇರೆಯವ್ರಿಗೆ ಬಿಡಿ, ನಿಮಗೆ ಹೊಸ ಹೊಸ ಪಾಯಿಂಟ್ಸ್ಗಳು ಸಿಗ್ತವೆ, ಬೇರೆ ಎಲ್ಲಿಂದನೂ ನೀವು ಕೇಳಿರೋದಿಲ್ಲ, ಒಳಗಡೆಯಿಂದಾನೇ ಬರ್ತಾ ಇರ್ತದೆ. ಹೌದಲ್ವಾ? ಇದರ ಈ ರೀತಿನೂ ಕೂಡ ಹೇಳ್ಬಹುದಲ್ವಾ? ಈ ಉದಾಹರಣೆ ಚೆನ್ನಾಗಿದೆಯಲ್ಲ, ಮೊದಲಿಗಿಂತ ಚೆನ್ನಾಗಿದೆ ಅಂತ ನಿಮ್ಗೆ ಏನಾಗ್ತಾ ಇರ್ತದೆ? ಅನಿಸ್ತಾ ಇರ್ತದೆ. ಯಾವಾಗ? ಬಾಬನ್ ಜೊತೆ ಕನೆಕ್ಟ್ ಆದಾಗ. ಅದು ಆಗಿಲ್ಲ ಅಂತಂದ್ರೆ ಬೇರೆ ಯಾರೋ ನಿಮಿತ್ತದವ್ರು ಹೇಳಿರುವಂತ ಪಾಯಿಂಟ್ಸ್ಗಳು ಮಾತ್ರ ನಿಮ್ಗೆ ನೆನಪಿರ್ತದೆ ಹೊರತು ಬಾಬನ್ ಜೊತೆಗೆ ನೀವು ಕನೆಕ್ಟ್ ಆಗಿರೋದಿಲ್ಲ. ಅದಕ್ಕಾಗಿ ಮುಂದೆ ಹೋಗ್ತಾ ಹೋಗ್ತಾ ಈ ರೀತಿ ಭಗವಂತನ ವಿಶೇಷತೆಯನ್ನ ನಾನು ನನ್ನದು ಹೇಳುವಂತ ಅಭಿಮಾನದ ರೂಪದಲ್ಲಿ ನೀವು ಉಪಯೋಗ ಮಾಡ್ಕೊಳ್ಬಾರ್ದು. ಸಂಕಲ್ಪ ರೂಪದಲ್ಲೂ ಕೂಡ ಬರಬಾರ್ದು. ಇದಕ್ಕೆ ಬಾಬಾ ಹೇಳ್ತಾರೆ ಸೂಕ್ಷ್ಮ अपवित्रते। तो अपने को चेक करो कि किसी भी प्रकार का अपवित्रता के व्यर्थ संकल्प का कोई अंश तो नहीं रह गया है। ನಿಮ್ಮನೆ ಚೆಕ್ ಮಾಡ್ಕೊಳ್ಳಿ, ಸ್ವಲ್ಪನೂ ಕೂಡ ಅಪವಿತ್ರತೆಯ ಸಂಕಲ್ಪ ಮನಸ್ಸಿನಲ್ಲಿ ಇದೆಯೋ ಇಲ್ಲೋ ಅಂತ ಏನ್ ಮಾಡ್ಬೇಕಂತೆ? ಚೆಕ್ ಮಾಡ್ಕೊಳ್ಳಿ. ಈಗ ಈ ಅಪವಿತ್ರತೆ ವ್ಯರ್ಥ ಸಂಕಲ್ಪ ನನ್ನ ಹತ್ರ ಇರಬಾರ್ದು ಅದೇನ್ ಮಾಡ್ಬೇಕು? ಫಾರ್ಮುಲಾ ಏನು? ನಾನು ನನ್ನದು ಹೇಳೋದು ಅಭಿಮಾನ ಇರಬಾರ್ದು ಅಂದ್ರೆ ಫಾರ್ಮುಲಾ ಏನು? ನನ್ನದೇನು ಇಲ್ಲ, ಎಲ್ಲ ಬಾಬಾದೇ. ಬಾಯಲ್ಲಿ ಹೇಳಿದ್ರಾಗತ್ತಾ?
ಇಲ್ಲ ಇಲ್ಲ, ಪೂರ್ವಕವಾಗಿ ನಮ್ಮ ಹಾ? ಮನ್ಸನ್ನ ಬಾಬಾ ಹತ್ರ ಕೊಡ್ಬೇಕು, ಬಾಬಾನೇ ಮಾಡ್ತಾರೆ ಅನ್ನೋದು ನಮಗೆ ನಂಬಿಕೆ ಇರ್ಬೇಕು. ಹ್ಮ್. ನಂಬಿಕೆಗಿಂತ ಮೇನು ಕರ್ಮ ಮಾಡ್ಬೇಕಾದ್ರೆ ಅದಕ್ಕೊಂದು ವಿಧಿ ಅಂತ ಇದೆಯಲ್ವಾ? ಇದೆಯಲ್ಲೋ? ಇದೆ. ಏನ್ ಹೇಳ್ತಾರೆ, ವಿಧಿ ಸೇ ಸಿದ್ಧಿ. ನಂಬಿಕೆ, ವಿಶ್ವಾಸ, ನಿಶ್ಚಯದಿಂದ ಏನು ಆಗೋದಿಲ್ಲ ಆತ್ಮೀಯರೇ. ಆಕ್ಚುಲಿ ಕರ್ಮವನ್ನ ಮಾಡಿದಾಗ್ಲೇ ಕರ್ಮದ ಫಲ ಹೇಳುವುದು ಸಿಗ್ತದೆ. ಹಾಗಿದೆ ವಿಧಿ ಯಾವುದು? ನನಗೆ ವ್ಯರ್ಥ ಸಂಕಲ್ಪ ಬರಬಾರ್ದು, ಅಭಿಮಾನ ಬರಬಾರ್ದು. ಅವಾಗ ವಿಧಿ ಯಾವುದು? ನಾನು ಸಂಪೂರ್ಣವಾಗಿ ದೇಹಾಭಿಮಾನವನ್ನ ಬಿಡ್ಬೇಕು, ಅಶರೀರಿ ಆಗಿರ್ಬೇಕು. ದೇಹಾಭಿಮಾನಿ ಬಂದ್ರೇನೆ ವ್ಯರ್ಥದಲ್ಲಿ ಹೋಗೋದು. ನಾನು ನನ್ನ ವ್ಯರ್ಥ ಸಂಬಂಧಗಳು, ವ್ಯಕ್ತಿಗಳು, ಅದು ಬರ್ಬೇಕಾದ್ರೆ ನಾನು ದೇಹಾಭಿಮಾನದಲ್ಲಿ ಇರ್ತೀನಿ. ಪ್ರಶ್ನೆ ಏನು? ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಮೊದಲು. ಈಗ ಈಶ್ವರಿ ನಾವು ಮಾಡ್ಬೇಕು, ಹೌದಾ? ಹೌದಾ? ಯಾರು ಮಾಡ್ಬೇಕು? ನಾನ್ ಮಾಡ್ಬೇಕು. ಓಕೆ, ನಾನ್ ಮಾಡಿದಾಗ ಬಾಬಾ ಏನ್ ಹೇಳ್ತೀನಿ, ನೀವು ಮಾಡ್ತಾ ಮಾಡ್ತಾ ಹೋದಾಗ ಅನುಭವಿಗಳಾಗ್ತಾ ಹೋದಾಗ ನಿಮ್ಗೆ ಅಭಿಮಾನ ಬರ್ತದೆ. ಅದು ಬರಬಾರ್ದು. ಅಭಿಮಾನನು ಬರಬಾರ್ದು, ಅಪಮಾನನು ಬರಬಾರ್ದು. ಅದರ ಕಾರಣದಿಂದ ಅದು ವ್ಯರ್ಥ ಸಂಕಲ್ಪಗಳು ಬರ್ತವೆ. ಈಗ ವಿಧಿಯನ್ನು ಹೆಂಗ್ ಚೇಂಜ್ ಮಾಡ್ಕೊಳ್ಬೇಕಾಗಿದ್ರೆ, ನಾನು ಅಭಿಮಾನಕ್ಕೆ ವಶೀಭೂತನೂ ಆಗ್ಬಾರ್ದು, ಅಪಮಾನಕ್ಕೂ ವಶೀಭೂತನ ಆಗ್ಬಾರ್ದು. ಏನ್ ಮಾಡ್ಕೊಳ್ಬೇಕು? ಎಲ್ಲ ಬಾಬಾನೇ ಮಾಡ್ತಾರೆ, ನಮ್ಮ ಮನಸ್ಸು ಬುದ್ಧಿನ ಬಾಬಾ ಕೊಡ್ಬೇಕು ಅಷ್ಟೇ. ಬಾಬಾ ಏನಕ್ ಬೇಕಾದ್ರೂ ಉಪಯೋಗಿಸ್ಕೊಂತಾರೆ ಅನ್ನೋ ನಮ್ಗೆ. ಹೌದು, ಬಾಯಲ್ಲಿ ನೀವು ಹೇಳ್ತೀರಾ ಬಾಬಾ ನೀನ್ ತಗೋ ಅಂತ ಹೇಳ್ತೀರಾ, ಆದ್ರೆ ಅದಕ್ಕೋಸ್ಕರ ವಿಧಿ ಏನು? ಜಾಸ್ತಿ ಯೋಗ ಮಾಡ್ಬೇಕು. ಆಮೇಲೆ ಧಾರಣೆ, ಜ್ಞಾನದ ಪಾಯಿಂಟ್ನೆಲ್ಲ ಧಾರಣೆ ಮಾಡ್ಬೇಕು. ಅದೆಲ್ಲ ಮಾಡಬೇಕು, ತಗೊಂಡ್ಬರ್ಬೇಕು. ಆಮೇಲೆ ಮಾನ ಅಪಮಾನ ನಿಂದ ಸ್ತುತಿ ಇದೇನು ಇರಬಾರ್ದು. ಆಮೇಲೆ ಸಂಪೂರ್ಣ ಪವಿತ್ರತೆ. ಆಮೇಲೆ ಮನಸ್ಸು ಬುದ್ಧಿನ ಬಾಬಾ ಕೊಟ್ಬಿಡ್ಬೇಕು. ಆಮೇಲೆ ರವಿ ಅಣ್ಣ, ಆಲ್ ಆಫ್ ಫಾದರ್ ಅಂಡ್ ಮದರ್. ಸರಿ. ನೀವೆಲ್ಲ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಹೇಳ್ತೀರಾ, ಅದ್ರ ವಿಧಿ ಏನು ಗೊತ್ತಾ? ಬಾಬಾ ಏನ್ ಹೇಳಿದ್ರು ಹಿಂದೆ ನಾವೇನ್ ಚರ್ಚೆ ಮಾಡಿದ್ವಿ? ಪಾಪ್ ಸಮಾನ್. ಬಾಬ್ ಸಮಾನ ಅಂತಂದ್ರೆ ಏನ್ ಹೇಳಿದ್ರು ಬಾಬಾ? ಏನ್ ಹೇಳಿದ್ರು ಬಾಬ್ ಸಮಾನ ಅಂತಂದ್ರೆ? ನನ್ನದು ಅನ್ನೋದಿರ್ಬಾರ್ದು. ಅಲ್ಲಿ ಬಾಬಾ ಇರ್ಬೇಕು. ಬಾಬಾ ಯಾರಿರ್ಬೇಕು? ಬಾಬಾ ಎಲ್ಲಿರ್ಬೇಕು ಬಾಬಾ? ಬಾಬಾ ಎಲ್ಲಿರ್ಬೇಕು? ನಮ್ಮ ಬುರುಕುಟಿಯಲ್ಲಿ. ಅದೇ ಅಲ್ವಾ ವಿಧಿ? ಹೌದು. ವಿಧಿ ಏನು? ನಾನು ಕೇಳ್ತಾ ಇದ್ದೆ ವಿಧಿ ಏನು, ವಿಧಿ ಏನು, ವಿಧಿ ಏನು, ಏನು ಮಾಡ್ಬೇಕು ಅಂತ ನಾನು ಕೇಳ್ತಾ ಇದ್ರೆ, ಪವಿತ್ರ ಆಗ್ಬೇಕು, ಮನಸ್ಸು ಕೊಡಬೇಕು, ಬುದ್ಧಿ ಕೊಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಹೇಳ್ತಾ ಇದ್ರಿ. ನಾನು ಕೇಳಿದ ವಿಧಿ ಏನು? ಈಗ ನೀವು ಇಲ್ಲಿವರೆಗೆ ಸೇವೆಯಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ರಿ ಪ್ರಕೃತಿಯಲ್ಲಿ. ಈಗ ನಿಮ್ಮ ಮನೇಲಿ ನೀವು ಒಬ್ಬರೇ ಇದ್ದಾಗ ಅಡಿಗೆ ಎಲ್ಲಿ ಮಾಡ್ತೀರಿ? ಮನೆಯಲ್ಲಿ. ಅಡಿಗೆ ಮನೆ. ಓಕೆ. ಈಗ ನಿಮ್ಮಮ್ಮ ಬಂದು ಅಡಿಗೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ಖಾಲಿ ಮಾಡ್ಬೇಕು. ಅವ್ರ ಅಡಿಗೆ ಮನೆ ಹೋಗ್ಬೇಕು ತಾನೆ. ಬೆಂಗಳೂರಂತ ಊರುಗಳು ಇಷ್ಟು ಚಿಕ್ಕ ಅಡಿಗೆ ಮನೆ ಇರ್ತದೆ. ಒಬ್ಬರು ಒಳಗಡೆ ಹೋದ್ರೆ ಇನ್ನೊಬ್ರು, ಅವ್ರು ಹೊರಗಡೆ ಬಂದ್ಮೇಲೆ ಇನ್ನೊಬ್ರು ಒಳಗಡೆ ಹೋಗ್ಲಿಕ್ಕೆ ಆಗತ್ತಲ್ವಾ? ಅವಾಗ ಆ ಕೆಲಸವನ್ನ ನಾವು ಅವ್ರಿಗೆ ಕೊಡ್ತೀವಿ ಅಂತಂದ್ರೆ ಆ ಸ್ಥಳಕ್ಕೆ ಏನ್ ಮಾಡ್ಬೇಕು? ನಾವು ಅವರನ್ನ ಕಳಿಸ್ಬೇಕಲ್ವಾ? ಹಾಗಿದ್ರೆ ಅಭಿಮಾನ ಅಪಮಾನ ಬರಬಾರ್ದು. ಬಾಬಾ ಮಾಡ್ತಿದ್ದಾರೆ, ಬಾಬಾ ಮಾಡ್ತಾರೆ ಬಾಯಲ್ಲಿ ಹೇಳಿದ್ರೆ ಆಗೋದಿಲ್ಲ. ಏನ್ ಮಾಡ್ಬೇಕು? ನಿಮಗೆ ಇವಾಗ ಜ್ಞಾನ ಸಿಕ್ಕಿದೆ ತಾನೆ. ಭ್ರಕುಟಿ ಸಿಂಹಾಸನದಲ್ಲಿ ಆತ್ಮ ಬಿಂದು ಕುತ್ಕೊಂಡ್ಬಿಟ್ಟು ಏನ್ ಮಾಡುತ್ತೆ? ಕರ್ಮ ಮಾಡ್ತಾ ಇದೆ, ಹೌದು ತಾನೆ? ಹಾಗೆ ಅಲ್ಲಿ ಭ್ರಕುಟಿ ಸಿಂಹಾಸನದಲ್ಲಿ ಯಾರು ಕುತ್ಕೊಳ್ಬೇಕು? ಬಾಬಾ ದಾದಾ. ಗುಲ್ಜಾರ್ ದಾದಿ ಶರೀರದಲ್ಲಿ ಬಾಬಾ ಬಂದಾಗ ಬಾಬಾ ಎಲ್ಲಿ ಕೂತಿರ್ತಾರೆ? ಎಲ್ಲಿ ಕುಂತಿರ್ತಾರೆ? ಭ್ರಕುಟಿಲಿ ತಾನೆ ಕೂತಿರ್ತಾರೆ. ತಲೆಯಲ್ಲಿ ಕೂತ್ಕೊಳ್ಳಲ್ಲ ತಾನೆ. ಗದ್ದೆಯಲ್ಲಿ ಗದ್ದಿ ಮೇಲೆ ಕೂತ್ಕೊಳ್ಳಲ್ಲ ತಾನೆ. ಎಲ್ಲಿ ಕೂತ್ಕೊಳ್ತಾರೆ? ಅಲ್ವಾ? ಹಾಗೆ ಆ ಭ್ರಕುಟಿ ಸಿಂಹಾಸನ ಯಾರನ್ನು ಕೊಡಿಸ್ಬೇಕು? ಅಲ್ಲಿ ಬಾಬಾ ದಾದಾ ಕೂತ್ಕೊಂಡಿದ್ದಾರೆ. ಅವ್ರ ಕರ್ಮವನ್ನ ಏನ್ ಮಾಡ್ತಿದ್ದಾರೆ? ನೀವೇನ್ ಮಾಡ್ತಿದ್ದೀರಿ? ಸುಮ್ಮನೆ ಇರ್ಬೇಕು. ಅನುಭವ. ನಾನು ಒಬಿಡಿಯಂಟ್ ವಿದ್ಯಾರ್ಥಿಯಾಗಿ ಅವ್ರು ಹೇಳುವಂತ ಜ್ಞಾನವನ್ನು ಕೇಳ್ತಿದ್ದೇನೆ ಅಷ್ಟೇ. ಓಕೆ. ಯೋಗ ಮಾಡ್ಬೇಕಾದ್ರೆ ನನ್ನ ಮೂಲಕ ಶಕ್ತಿ ಹೊರಗಡೆ ಹೋಗ್ತಾ ಇದೆ ಅಷ್ಟೆ. ಹಿಂದ್ಗಡೆ ಕೊಡ್ತಾ ಇರೋದು ಯಾರು ಅಂದ್ರೆ ಮೊದ್ಲು ಆ ವಿಧಿಯನ್ನು ನಮ್ದನ್ನಾಗಿ ಮಾಡ್ಕೊಳ್ಬೇಕು. ಯಾವ ವಿಧಿ ಅದು?
ಪ್ರಕೃತಿಯಲ್ಲಿ ಯಾರಿದ್ದಾರೆ? ಬಾಬಾ ಅದನ್ನ ಆ ವಿಧಿನೇ ನೀವು ತಂದು ನಿಮ್ ಮನೇಲಿ ಅಮ್ಮನೇ ಬರ್ತೇನೆ ಅವ್ರು ಹೆಂಗ್ರಿ ಅಡಿಗೆ ಮಾಡ್ತಾರೆ? ಕ್ಲೀನ್ ಮಾಡ್ಬೇಕು ಅಂತ ಹೇಳ್ತೀರಾ, ವಡ ಮಾಡ್ಬೇಕು ಅಂತ ಮೊದ್ಲು ಅವ್ರು ಬರ್ಬೇಕಲ್ಲ ಮನೆ ಒಳಗಡೆಗೆ. ಮನೆ ಬರ್ಬೇಕು. ಬಂದ್ಬಿಟ್ಟು ಅಡಿಗೆ ಮನೆ ಒಳಗಡೆಗೆ ಇರ್ಬೇಕಲ್ಲ ಅವರು, ಅಲ್ವಾ? ಹಾಗೆ ಹೌದು. ನಮ್ಗೇನು ಸ್ಮೃತಿ ಇರಬೇಕು? ಯಾವುದೇ ಕರ್ಮವನ್ನ ಮಾಡ್ಬೇಕಾದ್ರೆ, ವಿಶೇಷವಾಗಿ ಈಶ್ವರಿ ಸೇವೆ ಮಾಡ್ಬೇಕಾದ್ರೆ ಏನಿರ್ಬೇಕು? ಬಾಬಾ ಬಾರಪ್ಪ, ಈ ತನುವನ್ನು ನಿನಗೆ ಬಿಟ್ಕೊಟ್ಟಿದ್ದೇನೆ, ನೀನ್ ಏನ್ ಬೇಕು ಅದನ್ನ ಮಾಡು ಮಾಡು. ಅಂತ ಮಾಡ್ಬೋದು. ಹೇಳಿ ಅಲ್ಲಿ ಅವನಿಗೆ ಬಿಟ್ಟು ಆಮೇಲೆ ಕಾರ್ಯ ಸ್ಟಾರ್ಟ್ ಮಾಡಿ. ಓಕೆ, ನೀವೇ ಬೇಕಾದ್ರೆ ಜ್ಞಾನವನ್ನ ಹೇಳಿ, ಆದರೆ ಇದರ ಮೊದಲು ಈ ಸಂಕಲ್ಪವನ್ನ ನೀವು ಮಾಡ್ಬೇಕು ಮಾಡು. ಮತ್ತು ಮಾಡ್ಬೇಕು. ಸ್ಮೃತಿ ಇಟ್ಕೊಳ್ಬೇಕು. ಸದಾ ಅಲ್ಲಿ ಯಾರಿದ್ದಾರೆ? ಬಾಬಾ ಬಾಬ್ ದಾದಾ ಬಾಬಾ ಇದ್ದಾರೆ. ಯೋಗ ಮಾಡ್ಬೇಕಾದ್ರು ಅಲ್ಲೇ ಇದ್ದಾರೆ, ಜ್ಞಾನ ಹೇಳಬೇಕಾದ್ರು ಅಲ್ಲೇ ಇದ್ದಾರೆ, ಪಾತ್ರೆ ತೊಳಿಬೇಕಾದ್ರು ಅಲ್ಲೇ ಇದ್ದಾರೆ, ಅಡಿಗೆ ಮಾಡ್ಬೇಕಾದ್ರು ಅಲ್ಲೇ ಇದ್ದಾರೆ. ಏನೇ ಕರ್ಮವನ್ನ ಮಾಡ್ಬೇಕಾದ್ರೆ ಬಾಬಾ ಎಲ್ಲಿದ್ದಾರೆ? ಫೋಟೋದಲ್ಲೋ ಬ್ಯಾಡ್ಜಲ್ಲೋ? ಬುರುಕುಟಿಯಲ್ಲಿ. ಹೊರಕೋಟೆಯಲ್ಲಿ ಬಿಂದುವಿನ ರೂಪದಲ್ಲಿದ್ದಾರೆ. ಇದನ್ನ ಪುನಃ 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 ಪ್ರಾಕ್ಟೀಸ್ ಅನ್ನ ಮಾಡ್ತಾ ಹೋಗಿ, ಮತ್ತಲ್ಲಿ ಕರ್ಮ ಆದ ಮೇಲೆ ದಯವಿಟ್ಟು ಬಾಬನಿಗೆ ಥ್ಯಾಂಕ್ ಯು ಹೇಳೋದನ್ನ ಮರಿಬೇಡಿ. ಹೃದಯದಿಂದ ಹೇಳಿ, ಮನಸ್ಸಿನಿಂದ ಹೇಳಿ. ಫಲ ಹೆಂಗಾದ್ರೂ ಬರ್ಲಿ, ಬಾಬನಿಗೆ ಏನ್ ಹೇಳ್ಬೇಕು? ಥ್ಯಾಂಕ್ ಥ್ಯಾಂಕ್ಸ್ ಯು ಬಾಬಾ. ಆ ಸಮಯದಲ್ಲಿ ನಿಮ್ಗೆ ಅದು ಅಸಫಲತೆ ಅನ್ಸಿದ್ರು ಕೂಡ ಸ್ವಲ್ಪ ದಿನದ ನಂತರದಲ್ಲಿ ಬಾಬಾ ಮಾಡಿದ್ದೇ ಸರಿ ಅಂತ ನಿಮ್ಗೆ ಏನಾಗ್ತಾ ಇರ್ತದೆ? ಅನಿಸ್ತದೆ. ನಿಧಾನಕ್ಕೆ ನಿಮ್ಗೆ ಗೊತ್ತಾಗ್ತದೆ ಏನಂತ, ಇದು ನಾನು ಮಾಡಿದ್ದಲ್ಲ. ಯಾರು ಮಾಡಿದ್ದು? ಬಾಬಾದ ಬಾಬಾ ಕಮಲ. ಕೆಲವರಲ್ಲಿ ಏನಿರ್ತದೆ ಗೊತ್ತಾ? ನಾನು ಹೇಳುದು ಒಳಗಡೆ ಬೇಕಾದಷ್ಟು ಪರ್ವತದ ತುಂಬಿಕೊಂಡಿರ್ತದೆ. ಏನು? ಅಹಂಕಾರ. ನಾನು ಅಭಿಮಾನ. ನಾನೊಂದು ಬೇಕಾದಷ್ಟು ಇರ್ತದೆ ಒಳಗಡೆಗೆ, ಹೊರಗಡೆ ಮಾತ್ರ ಬಾಬಾ 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 ಬಾಬಾ, ಬಾಯಲ್ಲಿ ಮಾತ್ರ ಬಾಬಾ. ಸರಿನಾ? ಹೌದು. ಆಮೇಲೆ ಹಿಂಗೆ ತುಂಬಿಕೊಂಡಿದ್ದಿರ್ತದ ಅಭಿಮಾನದಲ್ಲಿ, ಯಾರೋ ಒಬ್ರು ಬಂದ್ಬಿಟ್ಟು ಸೂಜಿ ಚುಚ್ಚಿ ಬಿಡ್ತಾರೆ. ಅವಾಗ ಏನಾಗ್ಬಿಡ್ತದೆ? ಡಬ್ಬಾಗ್ಬಿಡ್ತದೆ. ಅವಾಗ ಏನಾಗ್ತದೆ? ಅಪಮಾನದ ಫೀಲಿಂಗ್ ಬಂದ್ಬಿಡ್ತೈತಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬಾಯಲ್ಲಿ ಬಾಬಾ ಬಾಬಾ ಅಲ್ಲ, ಕರ್ಮ ಮಾಡುವ ಮೊದಲು ಬಾಬಾ, ಕರ್ಮ ಮಾಡುವ ಸಮಯದಲ್ಲೂ ಬಾಬಾ, ಕರ್ಮದ ಫಲ ಬಂದಾಗ್ಲೂ ಬಾಬಾ, ಕರ್ಮೇಂದ್ರಿಯನು ಕೂಡ ಯಾರಿಗೆ? ಬಾಬನಿಗೆ. ಇದನ್ನ ಪ್ರಾಕ್ಟಿಕಲ್ ಆಗಿ ಬ್ರಹ್ಮ ಬಾಬಾ ಏನ್ ಮಾಡಿದ್ರು? ಮಾಡಿದ್ರು ತಾನೆ? ಅಂತಿಮ ಸಮಯದಲ್ಲಿ ಹೇಳಿದ್ರು, ನಿನ್ನೆ ಅದನ್ನ ನೀನ್ ನೋಡ್ಕೊಳಪ್ಪ, ನಾನು ಯಾಕೆ ಮಧ್ಯಕ್ಕೆ ಬರ್ಲಿ ಅಂತ ಅವ್ನಿಗೆ ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಳ್ತಿದ್ರು ಬಾಬಾ, ಅಲ್ವಾ? ಎಲ್ಲ ಯಾರು ಮಾಡ್ತಾ ಇದ್ರು? ಬಾಬಾ ಆ ಬಾಬಾ ಮಾಡ್ತಿದ್ರು, ಶಿವ ಶಿವ ಬಾಬಾ. ಬಾಬಾ ಮಾಡ್ತಾ ಶಿವ ಇದ್ರು. ಬಾಬಾ. ಹಾಗೆ ಫಾಲೋ ಫಾದರ್ ಮಾಡ್ಬೇಕಲ್ವಾ ನಾವು? ಹೌದು. ಅದು ತಾನೆ. ಅದಕ್ಕಾಗಿ ವಿಧಿ ಏನು ಅಂತಂದ್ರೆ, ಬರಕುಟಿಯಲ್ಲಿ ಯಾರು ಕೂತ್ಕೊಂಡಿದ್ದಾರೆ? ಬಾಬಾ ಕೂತಿದ್ದಾರೆ. ಬಾಬ್ ಬಾಬ್ದಾದ. ದಾದಾ. ಯಾವಾಗಿಂದ? ಮೊದ್ಲಿಗಿಂದ ಬೆಳಿಗ್ಗೆ ಮಾಡಕ್ ಗುಡ್ ಮಾರ್ನಿಂಗ್ ಇಂದ ಹಿಡಿದು ರಾತ್ರಿ ಗುಡ್ ನೈಟ್ ಹೇಳುವವರೆಗೂ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಯಾರಿದಾರಲ್ಲಿ? ಬಾಬಾ ಇದ್ದಾರೆ. ಬಾಬಾ ಇದೇ ಸ್ಮೃತಿಯಲ್ಲಿ ಕರ್ಮವನ್ನ ಮಾಡ್ತಾ ಹೋಗಿ, ಮಾಡ್ತಾ ಹೋಗಿ, ಮಾಡ್ತಾ ಹೋಗಿ, ಮಾಡ್ತಾ ಹೋಗಿ. ಓಕೆ, ಬಾಬಾ ಇದ್ದಾರೆ ಅಂತ ಏನಿರ್ತದೆ? ಏನಿರ್ತದೆ? ಶಕ್ತಿ, ನೆನಪೇ ಧೈರ್ಯ ಎಲ್ಲ. ಅನುಭವ. ಆ ಏನಾದ್ರು ನಂಬಿಕೆ ಇರ್ತದೆ. ನಂಬಿಕೆ ಇರ್ತದೆ, ವಿಶ್ವಾಸ ಇರ್ತದೆ, ಭಯ ಇರ್ತದೆ, ಭಕ್ತಿ ಇರ್ತದೆ, ಹೆದರಿಕೆ ಇರ್ತದೆ, ಅಲ್ವಾ? ಒಬ್ಬ ವಿದ್ಯಾರ್ಥಿ, ಒಂದು ಮಗು ದೊಡ್ಡ ದೊಡ್ಡ ಊರುಗಳಲ್ಲಿ ರೂಮ್ ಮಾಡ್ಕೊಂಡಿದ್ದಾಗ ಅವನು ಸರಾಯಿ ತಂದ್ಬಿಟ್ಟು ಕುಡಿಬಹುದು, ಗುಟ್ಕಾ ತಿನ್ಬಹುದು. ಆದ್ರೆ ಮನೆಯಲ್ಲಿ ಅಮ್ಮ ಬಂದಾಗ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ? ಅವೆಲ್ಲ ಮಾಡಕ್ಕಾಗಲ್ಲ. ಆಗೋದಿಲ್ಲ ಅಲ್ವಾ? ಸ್ನೇಹಿತರನ್ನೆಲ್ಲ ಕರೆಸ್ಲಿಕ್ಕೆ ಆಗೋದಿಲ್ವಲ್ಲ? ಹಾಗೆ ಆಗಲ್ಲ. ನಿಮಗೊಂದೇನಿರ್ತದೆ? ಭಯ ಇರ್ತದೆ. ಏನಂತ? ಯಾರಿರ್ತಾರೆ ಮನೆಯಲ್ಲಿ? ಬಾಬಾ ಬಾಬ್ದಾದ. ಬಾಬಾ ಹಾ, ಅಲ್ವಾ? ಹಾಗೆ ಇದನ್ನು ನೀವು ನಿಧಾನಕ್ಕೆ ಏನ್ ಮಾಡ್ತಾ ಹೋಗ್ಬೇಕು? ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋಗ್ಬೇಕಂದ್ರೆ ಬಾಬಾ ಏನ್ ಹೇಳ್ತಾರೆ ಗೊತ್ತಾ? ಸಣ್ಣವರಿದ್ದಾಗ ನನ್ನ ಮಕ್ಕಳು ಬಾಬಾ 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 ಅಂತ ಹೇಳ್ತಿದ್ರಂತೆ. ಬಾಬಾ ಬಾ ಜ್ಞಾನವನ್ನು ಹೇಳು ಅಂತ ಹೇಳ್ತಿದ್ರಂತೆ. ಸ್ವಲ್ಪ ಜ್ಞಾನ ಗೊತ್ತಾದ್ಮೇಲೆ ಏನ್ ಮಾಡ್ದಂತೆ? ಬಿಟ್ಬಿಟ್ರು. ಹೇಳೋದಲ್ಲ, ಕೈ ಬಿಟ್ಟು ನಾನು. ನಾನು ಅನ್ನೋ ಅಹಂಕಾರ ಬಂದ್ಬಿಡ್ತು. ಚಿಕ್ಕ ಮಕ್ಕಳಿಗೆ ABCD ಗೊತ್ತಿಲ್ದಿದ್ದಾಗ ಅಮ್ಮನ ಕೇಳ್ಕೊಂಡ್ ಬರ್ತಾರೆ, ಹೌದಾ? ಸ್ವಲ್ಪ ಹೌದು. ದೊಡ್ಡವರಾದ ತಕ್ಷಣ ಏನ್ ಮಾಡ್ಬಿಡ್ತಾರೆ? ನಿಂದ ಯಾಕೆ ಮುಗೀತು, ಇವಾಗೆಲ್ಲ ನ್ಯೂ ಜನರೇಷನ್, ನನ್ಗೆ ಗೊತ್ತಿದ್ದಷ್ಟು ನಿನ್ಗೆ ಗೊತ್ತಿಲ್ಲ ಅಂತ ಏನ್ ಮಾಡ್ಬಿಡ್ತಾರೆ ಮಕ್ಕಳು? ಹೇಳ್ತಾರೆ. ತಾಯಿ ಅಥವಾ ತಂದೆ ತಲೆ ಮೇಲೆ ಹತ್ಬಿಟ್ಟು ಕುತ್ಕೊಂಡಿರ್ತದೆ. ನೀವು ಅದನ್ನ ಮಾಡ್ಬೇಕು, ಮಾಡಬಾರ್ದು? ಮಾಡಬಾರ್ದು. ಗೊತ್ತಿರ್ಲಿ, ತಂದೆಗೆ ಕೈ ಹಿಡಿದು ನಡೆಸೋದು ಗೊತ್ತು, ತಲೆ ಮೇಲೆ ಕುಳಿಸೋದು ಗೊತ್ತು, ತಲೆ ಮೇಲೆ ಕುಂತವರ ತಲೆ ತೆಗೆಯೋದು ಗೊತ್ತು. ಯಾರಿಗೆ? ಬಾಬಾ ಅವ್ರಿಗೆ
ಬಾಬಾ ಅವರಿಗೆ ಸರಿನಾ? ಎಲ್ಲಿ ಅಭಿಮಾನ ಬಂದಿದೆಯೋ, ಯಾವ ಕಾರಣದಿಂದ ಬಂದಿದೆಯೋ ಅದನ್ನು ಹೇಗೆ ಸರ್ವನಾಶ ಮಾಡಬೇಕು ಅನ್ನೋದು ಅಪ್ಪನಿಗೆ ಗೊತ್ತಿಲ್ಲ. ಅವ್ನು ತುಂಬಾ ಬುದ್ಧಿವಂತ. ಅದಕ್ಕಾಗಿ ಯಾರ ಎದುರುಗಡೆ ಬೇಕಾದ್ರೂ ಅಭಿಮಾನವನ್ನು ತೋರಿಸಿ ಶಿವಬಾಬನ ಎದುರುಗಡೆಗೆ, ಬ್ರಹ್ಮಬಾಬನ ಎದುರುಗಡೆಗೆ ತೋರ್ಲಿಕ್ಕೆ ಹೋಗ್ಬೇಡಿ. ಬಿದ್ದು ಬಿಡ್ತೀರಾ. ಹೆಂಗೆ ಬಿಡ್ತೀರಾ ಅಂತಂದ್ರೆ ಸರ್ವನಾಶ ಆಗ್ಬಿಡ್ತೀರಾ ಅಷ್ಟೇನೆ. ಓಕೆನಾ? ಅದಕ್ಕಾಗಿ ದಯವಿಟ್ಟು ಭಗವಂತನ ಎದುರುಗಡೆ ಅಭಿಮಾನವನ್ನ ತೋರಿಸ್ಬೇಡಿ. ಭಗವಂತ ಕೊಟ್ಟಿರುವಂತ ವಿಶೇಷತೆಯನ್ನು ನನ್ನದು ಅಂತ ತಿಳ್ಕೊಂಡು ಹೇಳ್ಬಾರ್ದು. ಅದರ ಮಾಲೀಕರಾಗ್ಬೇಡಿ. ದಿನದಿಂದ ದಿನಕ್ಕೆ ದೈನ್ಯತಾ ಭಾವದಿಂದ ಭಗವಂತನ ಎದುರುಗಡೆ ಸಮರ್ಪಿತ ಆಗ್ಬಿಟ್ಟು ಬಾಬನತನೇ ಕರ್ಮ ಮಾಡಿಸ್ತಾ ಹೋಗಿ. ಆವಾಗ ನೋಡಿ ಬಾಬಾ ನಿಮ್ಮನ್ನು ಹೇಗೆ ಪ್ರತ್ಯಕ್ಷತೆ ಮಾಡಿಸ್ತಾರೆ. ಎಷ್ಟು ಪ್ರತ್ಯಕ್ಷತೆ ಮಾಡಿದ್ರು ಕೂಡ ನೀವು ಬಾಬನ ಪ್ರತ್ಯಕ್ಷತೆ ಮಾಡಿಸ್ಬೇಕು ಹೊರತು ನೀವು ಪ್ರತ್ಯಕ್ಷ ಆಗ್ಲಿಕ್ಕೆ ಏನಾಗಬಾರ್ದು, ಹೋಗ್ಲೇಬಾರ್ದು. ಹೋಗ್ಬಾರ್ದು. ನೀನಾಗೋ ಅವನನ್ನ ಏನ್ ಮಾಡ್ಬೇಕು, ಎದ ಕಡೆಗೆ ಇಡಬೇಕು. ನನ್ನ ಪ್ರತ್ಯಕ್ಷತೆ ಬೇಡವೇ ಬೇಡ. ಪ್ರತ್ಯಕ್ಷತೆ ಯಾರ್ದಾಗ್ಬೇಕು ಇವಾಗ? ತಂದೆನೇ ಆಗ್ಬೇಕು ಬಾಬಾ ಅವ್ರು. ಎಷ್ಟು ನೀವು ತಂದೆಯವ್ರದ್ದು ಆಗ್ಬೇಕು ಅಂತ ಹೇಳ್ತಾ ಇರ್ತಾರೋ ಅಷ್ಟು ನೀವು ಬೇಡ ಬೇಡ ಅಂದಷ್ಟು ನಿಮ್ಮನ್ನ ಏನ್ ಮಾಡ್ತಾರೆ ಬಾಬಾ ಪ್ರತ್ಯಕ್ಷತೆ ಮಾಡ್ತಾ ಮಾಡ್ತಾರೆ. ಇವಾಗ ಯಾಕೆ ಪ್ರತ್ಯಕ್ಷತೆ ಆಗ್ತಾ ಮಾಡ್ತಾರೆ. ಇಲ್ಲ? ನಾನಾಗ್ಬೇಕು. ನನ್ ಮಾಡು, ನನ್ನದು ಮಾಡು ಅಂತ ನಾವೇನ್ ಮಾಡ್ತಿದ್ದೀವಿ? ಸೂಕ್ಷ್ಮತೆಯನ್ನು ನೋಡ್ಕೊಂಡು ಹೋಗ್ತಾ ಇರಿ ಆದ್ಮೇಲೆ. ಅಲ್ಲಿ ನಾನು ಹೇಳೋದು ಬೇಡ, ಅಹಂಕಾರ ಬೇಡ. ಅಲ್ಲಿ ಯಾರು ಬರ್ಬೇಕು? ಬಾಬಾ ಈ ರೀತಿ ನಾನು ನನ್ನದು ಹಿಡಿದು ಅಭಿಮಾನದ ಸಂಕಲ್ಪನು ಕೂಡ ಅದು ಸೂಕ್ಷ್ಮ ಅಪವಿತ್ರ ಆಗಿದೆ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ. ಯಾವುದೇ ರೀತಿ ವ್ಯರ್ಥ ಸಂಕಲ್ಪದ ಅಂಶನೂ ಕೂಡ ನಿಮ್ಮಲ್ಲಿ ಇರಬಾರ್ದು. क्योंकि अभी पवित्र दुनिया की स्थापना का समय समीप लाने वाले आप परमात्मा प्यारे बच्चे निमित्त हो. ಯಾಕಂತಂದ್ರೆ ಪವಿತ್ರ ಪ್ರಪಂಚವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಆ ಸಮಯವನ್ನ ಸಮೀಪ ತರಲಿಕ್ಕೆ ನೀವು ಮಕ್ಕಳು ಏನಾಗಿದ್ದೀರಿ? ನಿಮಿತ್ತ ಆಗಿದ್ದಾರೆ. ಓಕೆ, ಯಾವ್ದನ್ನು ಪವಿತ್ರ ಮಾಡ್ಬೇಕು ನಾವು? ಯಾವ್ದಕ್ಕೆ ನಾವು ನಿಮಿತ್ತ ಅಂತಂದ್ರು ಬಾಬಾ? ವಿಶ್ವ ಸೇವೆಗೆ. ಪ್ರಪಂಚವನ್ನ ಪವಿತ್ರ ಮಾಡೋದಕ್ಕೆ ನೀವು ನಿಮಿತ್ತ ಅಂತಂದ್ರಲ್ವಾ? ಸರಿ. ಆ ಪವಿತ್ರ ಯಾರು ಮಾಡ್ಬೇಕು? ಬಾಬಾ. ಬಾಬಾ ಮಾಡ್ಬೇಕು ಅಂದ್ರೆ ಮೊದ್ಲು ಬಾಬಾ ಅಲ್ಲಿ ಕುತ್ಕೊಂಡು ಮಾಡುವಂತ ಆ ಸ್ಥಳ ಮೊದಲು ಸ್ವಚ್ಛ ಇರ್ಬೇಕಲ್ಲ. ಹೌದು. ಸ್ಥಳನೇ ಸ್ವಚ್ಛ ಇಲ್ಲದೆ ಅವ್ರು ಬಂದ್ಬಿಟ್ಟು ಪ್ರಪಂಚ ಹೆಂಗ್ ಪವಿತ್ರ ಮಾಡ್ತಾರೆ? ಆಗಲ್ಲ. ಓಕೆ, ಸ್ಥಳ ಸ್ವಚ್ಛ ಇಲ್ಲ ಅಂತಂದ್ರೆ ಏನಾಗ್ತದೆ? ಬರಲ್ಲ ಬಾಬಾ. ಈಗ ನೀವು ಊಟ ಮಾಡ್ಬೇಕಾದ್ರೆ ಚೇರ್ ಧೂಳಿದೆ ಅಂತ ತಿಳ್ಕೊಳ್ಳಿ, ಏನ್ ಮಾಡ್ತೀರಿ? ಸ್ವಚ್ಛ ಮಾಡಿ. ಮೊದ್ಲು ಅದರಲ್ಲಿ ತಾನೇ ಬ್ಯುಸಿ ಆಗಿರ್ತೀರಿ. ಹೌದು. ಊಟ ತಟ್ಟೆ ಗಲೀಜ್ ಆಗಿದೆ ಅಂತ ತಿಳ್ಕೊಳ್ಳಿ, ಅದರಲ್ಲಿ ಊಟ ಮಾಡ್ಕೊಂಡು ಊಟ ಮಾಡ್ತೀರಾ? ಊಟ ಬಡಿಸ್ಬಿಟ್ಟು ಊಟ ಮಾಡ್ತೀರಾ? ಇಲ್ಲ. ಏನ್ ಮಾಡ್ತೀರಿ? ಸ್ವಚ್ಛ ಮಾಡ್ತೀವಿ. ಯಾವ್ದನ್ನ? ಹಾ, ಜೀವನ ಪೂರ್ತಿ ಚೇರ್ ಕ್ಲೀನ್ ಮಾಡೋದು, ತಟ್ಟೆ ಕ್ಲೀನ್ ಮಾಡೋದು ಮಾಡಿದ್ರೆ ಅದ್ರಲ್ಲಿ ಊಟ ಆಗ್ಬಿಟ್ಟು ತಿನ್ನೋದು ಯಾವಾಗ? ಅರ್ಥ ಆಯ್ತು? ಅರ್ಥ ಆಗಿಲ್ವಾ? ಏನ್ ಅರ್ಥ ಆಯ್ತು? ಸದಾ ಸ್ವಚ್ಛವಾಗಿರ್ಬೇಕು ಅಂತ, ಸದಾ ಕ್ಲೀನ್ ಆಗಿರ್ಬೇಕು, ಕೊಳೆ ಮಾಡ್ಕೋಬಾರ್ದು ಅಂತ. ಸದಾ ನಿಮ್ಮನ್ನೇ ನಾನು ಕ್ಲೀನ್ ಮಾಡ್ತಾ ಇದ್ರೆ ನಿಮ್ಮ ಮೂಲಕ ವಿಶ್ವ ಕ್ಲೀನ್ ಮಾಡೋದು ಯಾವಾಗ ಅಂತ ಬಾಬಾ. ನಿಮ್ಮ ಮೂಲಕ ನಾನು ಮಾಡಬೇಕು ಅಂತಂದ್ರೆ ಪ್ರತಿದಿನ ಕೊಳೆ ಮಾಡ್ಕೊಂಡು ನನ್ನ ಎದುರುಗಡೆ ಬಂದ್ಬಿಟ್ಟು ನನ್ನ ಕ್ಲೀನ್ ಮಾಡು ಅಂತಂದ್ರೆ ಮಕ್ಕಳೇ ನನಗೂ ಅಂತ ಒಂದು ಸಹನೆ ಅಂತ ಇದೆ. ಹೌದಾ? ಒಂದು ಲಿಮಿಟ್ ವರೆಗೆ ಮಾಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ? ಬಿಟ್ಬಿಟ್ಟು ಯಾರು ಕ್ಲೀನ್ ಆಗಿದ್ದಾರೆ ಅವ್ರನ್ನ ಉಪಯೋಗ ಮಾಡ್ಕೊಳ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನನ್ನ ನಂತರ ಬಂದವನು ಯಾಕೆ ತೆಗೆದುಕೊಂಡೆ ಅಂತ ನನ್ನ ಮೇಲೆ ಆಮೇಲೆ ಕಂಪ್ಲೇಂಟ್ ಮಾಡಬೇಡಿ. ಯಾರ ಅವಕಾಶವನ್ನ ಕೊಡ್ತಾರೆ, ಯಾರು ರೆಡಿ ಕೊಡ್ತಾರೋ ಅವ್ರ ಮೂಲಕ ಬಾಬಾ ಮುಂದಿನ ಕಾರ್ಯವನ್ನ ಏನ್ ಮಾಡ್ತಾ ಇರ್ತಾರೆ? ಅದಕ್ಕಾಗಿ ನಾನು ಮಾಡಿದ್ದೆ ಸರಿ ಅಂತ ತಿಳ್ಕೊಳ್ಬೇಡಿ. ಸಮಯದ ಅನುಸಾರ ಬಾಬಾ ಏನ್ ಹೇಳ್ತಾರೋ ಅದಕ್ಕೆ ತಕ್ಕ ಹಾಗೆ ನಿಮ್ ಸ್ಥಿತಿ ಗತಿ ಎಲ್ಲವನ್ನು ಏನ್ ಮಾಡ್ತಾ ಹೋಗ್ಬೇಕು? ಚೇಂಜ್ ಮಾಡ್ಕೊಳ್ತಾ ಹೋಗ್ಬೇಕಾಗ್ತದೆ. ಸೇವೆಯ ವಿಧಿಯನ್ನು ಕೂಡ ಏನ್ ಮಾಡ್ಬೇಕಾಗ್ತದೆ? ಚೇಂಜ್ ಮಾಡ್ಬೇಕಾಗ್ತದೆ. ಅದಕ್ಕೆ ತಕ್ಕ ಹಾಗೆ ನಮ್ಮ ಮನಬುದ್ಧಿಯನ್ನು ಏನ್ ಮಾಡ್ಬೇಕು ಇವಾಗ? ಚೇಂಜ್ ಮಾಡ್ಕೊಳ್ಳೋದು ಅಲ್ವಾ? ಅದಕ್ಕಾಗಿ ಬಾಬಾ ಸಂಪೂರ್ಣ ಪವಿತ್ರ ಮನಬುದ್ಧಿ ಸಂಪೂರ್ಣವಾಗಿ ಯಾರ ಕೈಲಿ ಕೊಟ್ಟಿರ್ಬೇಕು ನಾವು? ಬಾಬನಿಗೆ ಎಲ್ಲಿ ಕೊಲಿಸ್ಬೇಕು? ಬ್ರಕುಟಿಯಲ್ಲಿ ಕೊಲಿಸ್ಬಿಟ್ಟು ಮನಬುದ್ಧಿಯನ್ನು ಪ್ರತಿದಿನ ಸ್ವಚ್ಛ ಮಾಡ್ತಾರಲ್ಲ, ಮತ್ತೆ ಸ್ವಚ್ಛ ಮಾಡಿರುವಂತಹ ಮನಬುದ್ಧಿಯನ್ನ ಮತ್ತೆ ಏನ್ ಮಾಡ್ಬಾರ್ದು? ನೀವು ಗಲೀಜ್ ಮಾಡ್ಕೊಳ್ಬಾರ್ದು. ಮತ್ತೆ ವಾಪಸ್ ದಿನ 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 ಕ್ಲೀನ್ ಮಾಡ್ತಾ ಆಡ್ತಾರೆ ಅಲ್ವಾ? ನಿಮ್ದೊಂದು ಚಿಕ್ಕ ಮಗು ಗಲೀಜ್ ಮಾಡ್ಕೊಂಡು ಬಂದಿದೆ. ಓಕೆ, ಈಗ ಸ್ನಾನ ಮಾಡ್ಬಿಟ್ಟು ಹೊರಗಡೆ ಬಿಟ್ಟಿದ್ದೀರಿ.
ಓಕೆ, ಬಿಟ್ಟ ತಕ್ಷಣ ಆ ಮಗು ಏನ್ ಮಾಡ್ತದೆ? ಮತ್ತೆ ಗಲೀಜ್ ಮಾಡ್ಕೊ. ಹೋಗ್ಬಿಟ್ಟು ಅಲ್ಲಿ ಗಟರ್ನಲ್ಲಿ ಹೋಗ್ಬಿಟ್ಟು ಹೊಡ್ಲಾಡ್ತದೆ. ಹೌದು. ಹೊಡ್ಲಾಡ್ಬಿಟ್ಟು ಮತ್ತೆ ವಾಪಸ್ ಬಂದ್ಬಿಟ್ಟು ಅಮ್ಮ ಎತ್ಕೋ ಅಂತ ಹೇಳ್ತದೆ. ಎತ್ಕೊಳ್ತೀರ ಎತ್ಕೊಳಲ್ವಾ? ಎತ್ಕೊಳಲ್ಲ. ಒಂದ್ಸಲ 2 ಸಲ ಮಾಡ್ತೀರಾ, 3ನೇ ಸಲ ಏಟು ಬೀಳ್ತಾರೆ. ಇಲ್ಲೂ ಹಂಗೆ ಆಗ್ತದೆ, ಗೊತ್ತಿರ್ಲಿ. ಓಕೆ, ಓಂ ಶಾಂತಿ. ಓಂ ಶಾಂತಿ.